ನನ್ನ ಹೆಸರು ಅಚಲ್ಕರ್ ನನ್ನ ಹೆಸರು ಅಚಲ್ಕರ್ ಹುಬ್ಬಳ್ಳಿ ಟೀಮ್ ಲೀಡರ್. ಸುಮಾರಾಗಿ ಕಳೆದ 2 ತಿಂಗಳಿಂದ ನಾವೊಂದು ಹೊಸ ಬಿಸ್ನೆಸ್ ಅನ್ನ ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿವಿ. ಇವತ್ತು ಇವತ್ತು ಬಂದಿರೋದು ನಾವೆಲ್ಲ ಅದರ ಸಲುವಾಗಿ. ಈಗ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ನಾನು 100% ಸಕ್ಸಸ್ ಆಗ್ಬೇಕು ಅಂತ ಎಲ್ಲರೂ ಉದ್ದೇಶ ಇಟ್ಕೊಂಡು ಬಂದಿರ್ತಾರ. ಬಟ್ ಆಗಂಗಿಲ್ಲ. ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗೆ 100% ಸಕ್ಸಸ್ಫುಲ್ ಆಗ್ಬೇಕಂದ್ರೆ 3 ವಿಷಯ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಕಂಪನಿ ಬಗ್ಗೆ ನಾ ಯಾವ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತೀನಿ ಆ ಕಂಪನಿ ಬಗ್ಗೆ 100% ಕರೆಕ್ಟ್ ಆಗಿ ವಿಷಯ ತಿಳ್ಕೊಬೇಕು. ಯಾಕಂದ್ರೆ ಮುಂದೆ ನಾನು 10 ಜನ 100 ಜನ ಸಾವಿರಾರು ಜನರಿಗೆ ಉತ್ತರ ಕೊಡ್ಬೇಕಾಗ್ತೈತಿ. ಅದಕ್ಕೆ ಮೊದಲು ನಾನು ಕರೆಕ್ಟ್ ಆಗಿ ತಿಳ್ಕೊಬೇಕು. ಈ ಕಂಪನಿ ಓನರ್ ಯಾರು, ಆ ಯಾವ ಊರೊಳಗೆ ಇರ್ತಾರ, ಅವ್ರದ್ದು ಕಂಪನಿದ ಲೀಗಲ್ ಡಾಕ್ಯುಮೆಂಟೇಶನ್ ಐತಿ, ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದನ್ನ ಮೊದಲು ನೋಡ್ಕೊಳ್ಳೋಣ. ಎರಡನೇದಾಗಿ ಮತ್ತೆ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಪ್ಲಾನ್ ನಾವು ತಿಳ್ಕೊಬೇಕು. ಸರ್, ನಾವು ಕಂಪನಿ ಜಾಯ್ನ್ ಆಗ್ತಕ್ಕಂಥ ಮಾರ್ಕೆಟಿಂಗ್ ಪ್ಲಾನ್ ಇಷ್ಟು ಜಬರ್ದಸ್ತ್ ಇರ್ಬೇಕಲ್ಲ. 10 ಜನರಿಗೆ ಹೇಳಿದ್ರೆ 10 ಜನ, 100 ಜನರಿಗೆ ಹೇಳಿದ್ರೆ 100 ಜನ ಕಣ್ಣು ಮುಚ್ಚಿ ಜಾಯ್ನ್ ಆಗ್ಬೇಕು ಅಂತ ಒಂದು ಮಾರ್ಕೆಟಿಂಗ್ ಪ್ಲಾನ್ ಇರಬೇಕು. ಅದು ಎರಡನೇ ಪಾಯಿಂಟ್. ಮತ್ತೆ ಮೂರನೇ ಪಾಯಿಂಟ್, ಕಂಪನಿ ಕರೆಕ್ಟ್ ಐತಿ ಮತ್ತೆ ಮಾರ್ಕೆಟಿಂಗ್ ಪ್ಲಾನ್ ಚಲೋ ಐತಿ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಈ ಬಿಸಿನೆಸ್ ಅನ್ನ ಹೆಂಗ್ ಮಾಡ್ಬೇಕಂತ ಎಲ್ಲದಕ್ಕೂ ಒಂದು ಪದ್ಧತಿ ಇರ್ತೈತಿ. ಎಷ್ಟೋ ಜನ ಅವಸರ ಮಾಡಿ ಏನೇನಾದ್ರು ಗಡ್ಬಡಿ ಮಾಡ್ಕೋತಾರ. ಅದಕ್ಕೆ 2 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ಮೊದಲು ನಾವು ಪದ್ಧತಿ ತಿಳ್ಕೊಳ್ಳೋಣ. ಆ ಪದ್ಧತಿ ಪ್ರಕಾರ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ. ಏನಿತ್ರ ಅಶ್ವಥ್ ನಾರಾಯಣ ಅವ್ರೆ, ಎಸ್ ಎಸ್ ಅಂತಿರೋ ಸರ್. ಅಂತಿರೋ? ಓಕೆ. ಎಸ್ ಸರ್. ಈಗ ಅದ್ರ ಪ್ರಕಾರ ನಾವೇನ್ ಮಾಡೋಣ, ಪ್ರತಿ ಒಂದು ವಿಷಯನು ಪಾಯಿಂಟ್ ಟು ಪಾಯಿಂಟ್ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಮೊದಲೇದಾಗಿ ಕಂಪನಿ ಅಂತ ಹೇಳಿದೆ. ಈಗ ನಾವು ಮೊದಲ ಕಂಪನಿ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಓಕೆ. ಓಕೆ. ಮೊದಲೇದಾಗಿ ನಮ್ಮ ಕಂಪನಿ. ಸರಿ, ಇಲ್ಲ ನಮ್ಮ ಹೆಸರು ತೋರ್ಸಾಕತ್ತೀನಿ. ನಮ್ಮ ಕಂಪನಿ ಹೆಸರು ಇಲ್ಲೇ ನಮ್ಮ ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ನಮ್ಮ ಶ್ರೀ ಎಸ್ ಅಂದ್ರೆ ಶ್ರೀ, ಎಂ ಅಂದ್ರೆ ಮಾ, ಆರ್ ಅಂದ್ರೆ ರೋಟಿ, ಬಿ ಅಂದ್ರೆ ಬ್ಯಾಂಕು, ಎಫ್ ಅಂದ್ರೆ ಫೌಂಡೇಶನ್. ಶಾರ್ಟ್ಕಟ್ ಆಗಿ ನಾವು SM ರೋಟಿ ಬ್ಯಾಂಕ್ ಅಂತ ನಾವು ಈ ಕಂಪನಿ ಹೆಸರನ್ನ ಕರಿತೀವಿ. ನಮ್ಮ ಕಂಪನಿ ಹೆಸರು SM ರೋಟಿ ಬ್ಯಾಂಕ್. ಸರಿ, ಕಾಮನ್ ಆಗಿ ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಆಮ್ವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಫ್, ಟಪ್ಪರ್ವೇರ್, ಮೋದಿ ಕೇರ್ ಇಂಥದೆಲ್ಲ ಕೇಳಿರ್ತೀವಿ. ಆದ್ರೆ ಶ್ರೀಮಾರ್ ರೊಟ್ಟಿ ಅನ್ನೋದನ್ನ ನಾವು ಮೊದಲೇ ಸರಿ ಕೇಳತ್ತೀವಿ. ಯಾಕಂದ್ರೆ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಕಂಪನಿ ಅಲ್ಲ. ಇದು ಒಂದು NGO. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ. ಈ ಪ್ರೈವೇಟ್ ಜನ ಸೇರ್ಕೊಂಡು ಒಂದು ಆರ್ಗನೈಸೇಷನ್ ಮಾಡ್ತಾರ. ಆ ಆರ್ಗನೈಸೇಷನ್ ಕೆಲಸ ಏನಂದ್ರೆ, ಸಮಾಜದೊಳಗೆ ನೀಡ್ ಇರ್ತಕ್ಕಂಥ ವ್ಯಕ್ತಿಗೆ ಹೆಲ್ಪ್ ಮಾಡೋದು. ಏನ್ರಿ ಅಶ್ವಥ್ ನಾರಾಯಣ ಅವರೇ, ನೀಡ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡದೆ ಈ ಒಂದು ಆರ್ಗನೈಸೇಷನ್ ಅದ ಕೆಲಸ. ಈಗ ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡ್ತಾರ, ಒಂದು ಟ್ರಸ್ಟ್ ಅನ್ನ ಮಾಡ್ತಾರ. ಆ ಟ್ರಸ್ಟ್ ಅನ್ನ ಮಾಡಿ ಏನ್ ಮಾಡ್ತಾರ, ಈಗ ಕಡು ಬಡವರು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಫುಡ್ ಅನ್ನ ಕೊಡೋದು. ಅಂದ್ರೆ ಫುಡ್ ಅಂದ್ರೆ ದಾನ ಏನಿದೆ, ಊಟಕ್ಕೆ ಹಾಕೋದು. ಎರಡನೇದು ಶೆಲ್ಟರ್, ಮನಿ ಇಲ್ದಂತ ವ್ಯಕ್ತಿಗಳಿಗೆ ಹೋಮ್ ಅನ್ನ ಮನಿ ಕಟ್ಟಿಸ್ಕೊಡುದು. ಆಮೇಲೆ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವೃದ್ಧಾಶ್ರಮ ಮಾಡೋದು, ಅನಾಥಾಶ್ರಮ ಮಾಡೋದು, ಸ್ಕೂಲ್ ಅನ್ನ ಕಟ್ಟೋದು, ಫ್ರೀ ಫುಡ್ ಹಾಕೋದು. ಇಂಥದ್ದೆಲ್ಲ ಕೆಲಸ ಯಾರು ಮಾಡ್ತಾರ, NGO ದವ್ರು ಮಾಡ್ತಾರ. ನಮ್ದು ಒಂದು NGO ಐತಿ. ನಮ್ಮ NGO ಶ್ರೀ ಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಆಮೇಲೆ ಈ ಶ್ರೀ ಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಏನತ್ತಲ್ಲ, ಇದು ಸ್ಟಾರ್ಟ್ ಆಗಿದ್ದು 2017 ಇಸ್ವಿಗೆ. 2017 ಇಸ್ವಿ ಅಂದ್ರೆ ನಾವು 7 ವರ್ಷ ಮುಗಿದು 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿವಿ. ಈ ಕಳೆದ 8 ವರ್ಷದಿಂದ ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಅನ್ನತಕ್ಕಂತ ಒಂದು ಆರ್ಗನೈಸೇಷನ್, ಒಂದು ಫೌಂಡೇಶನ್ ಅನ್ನ ಯಾರು ಮಾಡಿದ್ರಂದ್ರೆ, ಇದ್ರ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂತ ವ್ಯಕ್ತಿ ಹೆಸರು ಡಾಕ್ಟರ್ ಡೆಬೋಸಿಸ್ ಅಂತ. ಇವರು ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ. ಇವರು ತ್ರಿಪುರಾ ಸ್ಟೇಟ್ ದೊಳಗೆ, ಈಗ ನಮ್ದು ಹೆಂಗ ಕರ್ನಾಟಕ ಸ್ಟೇಟ್ ಐತಲ್ಲ ಹಂಗ ತ್ರಿಪುರಾ ಸ್ಟೇಟ್ ದೊಳಗೆ ಅಗರ್ತಾಲ ಅಂತ ಒಂದು ಡಿಸ್ಟಿಕ್ ಐತಿ. ಅಗರ್ತಾಲದಿಂದ ಈ ವ್ಯಕ್ತಿ ಬರ್ತಕ್ಕಂತ ವ್ಯಕ್ತಿ ಇವರು ನಮ್ಮ NGO ಸ್ಟಾರ್ಟ್ ಮಾಡ್ರ. ಈಗ ನಮ್ಮ ಕಂಪನಿ ಒಳಗೆ NGO ನಮ್ದು ಅಷ್ಟಲ್ಲ, ನಮ್ಮಂಗ ಬೇಕಾದಷ್ಟು ಜನ, ಬೇರೆ ಬೇರೆ ಜನ ಆಲ್ರೆಡಿ NGO ಮಾಡಿ ಅದನ್ನ ನಡ್ಸಾಕತ್ತಾರ. ಯಾರ್ಯಾರ ಸರ ಉದಾಹರಣೆಗೆ ಅಶ್ವಥ್ ನಾರಾಯಣ ಅವರೇ, ಉದಾಹರಣೆಗೆ ಇವರು ಮಹೇಶ್ ಬಾಬು, ಇವರು ಎರಡು ಊರನ್ನ ದತ್ತಕ್ ತಗೊಂಡು ಅದ್ರದ್ದು ಇಂಪ್ರೂವ್ಮೆಂಟ್ ಮಾಡಾಕ್ತಾರ. ಆಮೇಲೆ ನಾಗಾರ್ಜುನ್ ಅವರು ಒಂದು ಜಂಗಲ್ ತಗೊಂಡು ಅದನ್ನ ಇಂಪ್ರೂವ್ಮೆಂಟ್ ಮಾಡಾಕ್ತಾರ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಬಡ ಮಕ್ಕಳಿಗೆ ಒಂದು ಇವತ್ತು ಅವ್ರ ಹಿಸ್ಟ್ರಿ ತಗೊಂಡ್ ನೋಡ್ರಿ, ಸಾವಿರಾರು ಜನ ಬಡ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ತಾರ. ನಮ್ಮ ಯಾರು ಈ ರಜನಿಕಾಂತ್ ಅಂತ ತಮಗ್ ಬಂದಿರತಕ್ಕಂತ ಒಂದು 50% ಇನ್ಕಮ್ ಅನ್ನ ದಾನ ಧರ್ಮ ಬಡವರಿಗೆ ದಾನ ಧರ್ಮ ಮಾಡೋದ್ರೊಳಗೆ
ಏನು ಮಾಡ್ತಾರ, ಖರ್ಚನ್ನು ಮಾಡ್ತಾರ. ಈ ಪ್ರಕಾರ ನಮ್ಮ ಓನರ್ ಆಗಿರ್ತಕ್ಕಂತ ಯಾರು ಸರ್, ಡೆಬೋಸಿಸ್ ಚಕ್ರವರ್ತಿರು ಕಳೆದ 8 ವರ್ಷದಿಂದ ತಮ್ಮ ಒಂದು ಸಂಸ್ಥೆ ನಡೆಸಾಕತ್ತಾರ. ಆಮೇಲೆ ಇದನ್ನ ಸಂಸ್ಥೆನ 100% ಲೀಗಲ್ ಆಗಿ ಸರ್ ಅಶ್ವತ್ಥನಾರಾಯಣ ಅವರು ಇದು ಮಾಡ್ಕೊಡ್ರಿ. ನಮ್ಮ ನಮ್ಮ ಈ ಕಂಪನಿ ಆಗಿರ್ತಕ್ಕಂಥ ನಮ್ಮ ಯಾವ್ದು ಈ ಶ್ರೀಮಾತಾ ರೋಟಿ ಬ್ಯಾಂಕ್, ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡೆಬೋಸಿಸ್ ಚಕ್ರವರ್ತಿಯವರು ಈ ಒಂದು ಶ್ರೀಮಾ ರೋಟಿ ಬ್ಯಾಂಕ್ ಅನ್ನೋದನ್ನ 100% ಲೀಗಲ್ ಆಗಿ ನಡ್ಸಾಕತ್ತಾರ. ಅದಕ್ಕೆ ಕಾರಣ ಹೇಳ್ಬೇಕಂದ್ರೆ, ಮೊದಲೇದಾಗಿ ನಮ್ಮ ಶ್ರೀಮಾ ರೋಟಿ ಬ್ಯಾಂಕಿಗೆ 12A ಸರ್ಟಿಫಿಕೇಟ್ ಸಿಕ್ಕೈತಿ. ಇದು ಒಂದು ಯಾವುದೇ ಒಂದು NGO ನಡೆಸಬೇಕಂದ್ರೆ ಕಂಪಲ್ಸರಿ ಬೇಕಾಗಿರ್ತಕ್ಕಂತ ಒಂದು ಸರ್ಟಿಫಿಕೇಟ್. ಎರಡನೇ ಸರ್ಟಿಫಿಕೇಟ್ ATC, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ ಸರ್ಟಿಫಿಕೇಟ್, ಅದು ನಮ್ಮ ಕಂಪನಿಗೆ ಸಿಕ್ಕೈತಿ. ಮೂರನೇದು ನೀತಿ ಆಯೋಗದಿಂದ ಸಿಕ್ಕೈತಿ. ನಾಲ್ಕನೇದು CSR. ಈ CSR ಕೆಲಸ ಏನಪ್ಪಾ ಅಂದ್ರೆ, ಈಗ ಉದಾಹರಣೆಗೆ ರತನ್ ಟಾಟಾ ಅವ್ರು ನಮ್ಮ ಕಂಪನಿಗೆ 1 ಕೋಟಿ ರೂಪಾಯಿ ಡೊನೇಷನ್ ಕೊಟ್ರಿ. ಇವ್ರು 1 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ 40% ರಿಬೇಟ್ ಸಿಗ್ತೈತಿ. ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಐದನೇದು ಈ ISO 9001/2000 ನಮ್ಮ ಶ್ರೀಮಾ ರೋಟಿ ಬ್ಯಾಂಕಿಗೆ ISO ಸರ್ಟಿಫಿಕೇಟ್ ಸಿಕ್ಕೈತಿ. ಆಮೇಲೆ ಇದಾದ್ಮೇಲೆ ಅಕ್ಟೋಬರ್ ತಿಂಗಳದೊಳಗೆ, ಇನ್ನೂ ಸಿಕ್ಕಿಲ್ಲ, ಅಕ್ಟೋಬರ್ ತಿಂಗಳದೊಳಗೆ ನಮಗೆ 35A ಸರ್ಟಿಫಿಕೇಟ್ ಸಿಗ್ತೈತಿ. ಇದ್ರದ್ದು ಏನ್ ಬೆನಿಫಿಟ್ ಅಂದ್ರೆ, ಈಗ ಈ CSR ಸರ್ಟಿಫಿಕೇಟ್ ಒಳಗೆ ನಮಗೆ ದಾನಿಗಳಿಗೆ 40% ರಿಬೇಟ್ ಸಿಗ್ತದೆ ಅಂತ ಹೇಳ್ತೀನಿ ನಾನು. ಉದಾಹರಣೆಗೆ ರತನ್ ಟಾಟಾ 1 ಕೋಟಿ ಕೊಟ್ರೆ ಇನ್ಕಮ್ ಟ್ಯಾಕ್ಸ್ ಒಳಗೆ 40% ಸಿಗ್ತದೆ. ಆದ್ರೆ 35A ಸರ್ಟಿಫಿಕೇಟ್ ಸಿಕ್ಕ ಮೇಲೆ 1 ಕೋಟಿಗೆ 1 ಕೋಟಿ ರೂಪಾಯಿ ಅಂದ್ರೆ ಅವ್ರಿಗೆ 100% ರಿಬೇಟ್ ಸಿಗ್ತೈತಿ. ಯಾವಾಗ ಜಾಸ್ತಿ ರಿಬೇಟ್ ಸಿಗ್ತದೆ ಅಂದ್ಮೇಲೆ ಗೊತ್ತಾದ್ಮೇಲೆ ಈ ದಾನಿಗಳು ಏನ್ ಮಾಡ್ತಾರ, ಜಾಸ್ತಿ ಡೊನೇಷನ್ ಕೊಡ್ತಾರ. ಎಷ್ಟು ಜಾಸ್ತಿ ಡೊನೇಷನ್ ಬರ್ತೈತಿ, ನಾವು ಈ ಸಮಾಜ ಸೇವಾ ಕೆಲಸನ ನಾವು ಆರಾಮಾಗಿ ಹೆಚ್ಚೊಳಗೆ ಮಾಡ್ಬೋದು. ಅದಕ್ಕೆ ಯೂಸ್ ಆಗ್ತೈತಿ. ಆಮೇಲೆ ಇಷ್ಟೋ ತನಕ ನಾ ಹೇಳಿದ್ದು ಇದು ಕೇವಲ ಇಂಡಿಯಾ. ಇದ್ರ ಜೊತೆಗೆ ನಮ್ಮ ಕಂಪನಿಗೆ FCRA ಸರ್ಟಿಫಿಕೇಟ್ ಸಿಕ್ಕೈತಿ. ಈ FCRA ಸರ್ಟಿಫಿಕೇಟ್ ಸಿಗೋದ್ರಿಂದ ನಾವು ಕೇವಲ ಇಂಡಿಯಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ದೊಳಗನು ನಮ್ಮ ಬಿಸಿನೆಸ್, ನಮ್ಮ ಒಂದು ಆರ್ಗನೈಸೇಷನ್ ನಾವು ಫಂಕ್ಷನ್ ಅನ್ನ ಮಾಡ್ಕೋಬಹುದು. ಅದಕ್ಕೆ ಇದು ಯೂಸ್ ಆಗ್ತೈತಿ. ಇಷ್ಟೆಲ್ಲ ನಾವು ಫಾರಿನ್ ಕಂಪನಿಯಿಂದ ಫಂಡ್ ಅನ್ನು ಸಹಿತ ನಾವು ರೈಸ್ ಮಾಡ್ಬೋದು, ಅದ್ರ ಕಡೆಯಿಂದ ಕಲೆಕ್ಟ್ ಮಾಡ್ಬೋದು. ಅದಕ್ಕೆ ಯೂಸ್ ಆಗ್ತೈತಿ. ಓಕೆ, ಈ ಪ್ರಕಾರ ಯಾವುದೇ ಒಂದು NGO 100% ಲೀಗಲ್ ಆಗಿ ನಡೆಸಬೇಕಂದ್ರೆ ಟೋಟಲಿ 7 ಸರ್ಟಿಫಿಕೇಟ್ ಸಿಗಬೇಕು. ಅಂತದ್ದು ನಮ್ಮ ಕಂಪನಿಗೆ ಮೊದಲೇದು 12A, ಎರಡನೇದು ATC, ಮೂರನೇದು ನೀತಿ ಆಯೋಗ, ನಾಲ್ಕನೇದು CSR, ಐದನೇದು ISO, ಆರನೇದು 35A, ಏಳನೇದು FCRA. 7ಕ್ಕೆ 7 ಸರ್ಟಿಫಿಕೇಟ್ ಸಿಕ್ಕೈತೆ ಅಂದ್ರೆ ನಾವು ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ಇವತ್ತು ಇಂಡಿಯಾದೊಳಗಲ್ಲ, ಇಡೀ ವಿಶ್ವದೊಳಗೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್. ಈಗ ನಮ್ಮ ಲೀಗಲ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ತೋರಿಸ್ತೀನಿ, ಇಲ್ಲ ನೋಡ್ಕೊಳ್ರಿ. ಒಂದೊಂದಾಗಿ ನಾನು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ತೋರಿಸ್ತೀನಿ. ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಂಪನಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಿಂದ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ದೊಡ್ಡದು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ರಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ನಮ್ಮ ಹೆಡ್ ಆಫೀಸ್ ಇರೋದು ಕಲ್ಕತ್ತಾದಿಂದ ಈ ಒಂದು ಸರ್ಟಿಫಿಕೇಟ್ ಅನ್ನ ನಾವು ತಗೊಂಡಿವಿ. ಆಮೇಲೆ ಎರಡನೇದು ಅಗ್ರಿಮೆಂಟ್. ನಮ್ಮ ಕಂಪನಿ ರಿಜಿಸ್ಟರ್ ಆಗ್ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ತಾರಲ್ಲ, ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಗರ್ತಲ ಅಂದ್ರೆ ನಮ್ಮ ಕಂಪನಿ ಓನರ್ ಇರೋದು ಅಗರ್ತಲ, ತ್ರಿಪುರದೊಳಗೆ. ಅಲ್ಲಿಂದನೇ ಒಂದು ಅಗ್ರಿಮೆಂಟ್ ಅನ್ನು ಮಾಡಿರ್ತಕ್ಕಂಥ ಒಂದು ಕಾಪಿ. ಇದಾದ್ಮೇಲೆ ಇದು ಕ್ವಾಲಿಟಿ ಕಂಟ್ರೋಲ್ ಸರ್ಟಿಫಿಕೇಟ್ ISO 9001/2000 ಅದು ಸಿಕ್ಕೈತಿ ನಮ್ಮ ಕಂಪನಿಗೆ. ಇದಾದ್ಮೇಲೆ ಕಂಪನಿ ಆಕ್ಟ್ ಪ್ರಕಾರ ನಮ್ಮ ಕಂಪನಿ ಇಂಡಿಯಾದೊಳಗೆ ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂತ ಒಂದು ಸರ್ಟಿಫಿಕೇಟ್. ಇದ್ರ ಜೊತೆಗೆ ನಮ್ಮ ಕಂಪನಿದು ಪ್ಯಾನ್ ಕಾರ್ಡ್ ಇಲ್ಲಿ ತೋರ್ಸಾಕತ್ತೀನಿ, ಶ್ರೀಮಾ ರೋಟಿ ಬ್ಯಾಂಕ್ ಅದ ಪ್ಯಾನ್ ಕಾರ್ಡ್. ಈ ಪ್ರಕಾರ ನಮ್ಮ ಕಂಪನಿ 100% ಲೀಗಲ್ ಆಗಿ ನಡೆಸಲಿಕ್ಕೆ ಎಷ್ಟು ಸರ್ಟಿಫಿಕೇಟ್ ಬೇಕೋ ಪ್ರತಿ ಒಂದನ್ನು ತಗೊಂಡು ನಮ್ಮ ಕಂಪನಿ 100% ಲೀಗಲ್ ಆಗಿ ನಡೆಸಾಕ್ತಾರ. 100% ಲೀಗಲ್ ಆಗಿರ್ತಕ್ಕಂಥ ಕಂಪನಿಗೆ ನಾವು ನಂಬಬಹುದು. ಎಸ್ ಅಂತೀರಿ ರಾಜೇಶ್ ಅವರೇ? ಸೊ ಈ ಪ್ರಕಾರ ನಮ್ಮ ಕಂಪನಿ 100% ಲೀಗಲ್ ಆಗೈತಿ. ಈಗ ನಮ್ಮ ಕಂಪನಿ ಲೀಗಲ್ ಡಾಕ್ಯುಮೆಂಟೇಶನ್ ತೋರಿಸಿದೆ, ನಮ್ಮ ಕಂಪನಿದು ಓನರ್ ಫೋಟೋನು ತೋರಿಸಿದೆ, ಅದ್ರ ಜೊತೆಗೆ ರಜನಿಕಾಂತ್ ಇವರೆಲ್ಲ ತಮ್ಮದ್ ಮಾಡಾಕ್ತಾರ, ಅವ್ರು ತೋರಿಸಿದೆ. ಈಗ ನಮ್ಮ ಕಂಪನಿ ಏನೇನ್ ಕೆಲಸ ಮಾಡಾಕ್ತೈತಿ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡೋದು. ಇಲ್ಲಿ ಹಿಂದಿ ಒಳಗೈತಿ, ಇದನ್ನ ಇಂಗ್ಲಿಷ್ ಕನ್ನಡದೊಳಗೆ ಓದ್ ಹೇಳ್ತೀನಿ. ಮೊದಲೇದಾಗಿ ನಮ್ಮ ಕಂಪನಿ ಕಳೆದ 8 ವರ್ಷದಿಂದ, ರಾಜೇಶ್ವರ, ನಮ್ಮ ಕಂಪನಿ ಕಳೆದ 8 ವರ್ಷದಿಂದ ಏನೇನ್ ಮಾಡಾಕ್ತಾರ? ಮೊದಲೇದಾಗಿ ಬುಜುರ್ಗಂಕ ಆಕೋಕ ಆಪರೇಷನ್ ಕರ್ವಾನ ಅಂತ ಐತಿ. ಅಂದ್ರೆ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಕಣ್ಣಿನ ದೋಷ ಇದ್ದಂತ ವ್ಯಕ್ತಿಗಳಿಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ನಮ್ಮ ಸಂಸ್ಥೆಯವರು ಆಪರೇಷನ್ ಮಾಡಿಸ್ತಾರ.
ಸಾರಿ ಸಾರಿ ಗರೀಬ್ ಲಡ್ಕಿಗೂ ಶಾದಿ ಕರ್ವಾನ, ಬಡ ಹೆಣ್ಮಕ್ಳಿಗೆ ಪ್ರತಿ ವರ್ಷ 101, 1001 ಈ ಪ್ರಕಾರ ಮಾಡ್ತಾರ, ಸಾಮೂಹಿಕ ಮದುವೆ ಮಾಡ್ತಾರ. ಅದು ಏನ್ ಮಾಡ್ತಾರ ನಮ್ಮ ಫ್ರೀ ಆಫ್ ಕಾಸ್ಟ್ ಒಳಗ ನಮ್ಮ ಒಂದು ಆರ್ಗನೈಸೇಷನ್ ಒಳಗ ನಡೀತೈತಿ. ಗರೀಬ್ ಬಚ್ಚೋಕ್ಕೂ ಶಿಕ್ಷಾ ದಿಲ್ವಾನ, ಗರೀಬ್ ಬಚ್ಚೋಕ್ಕೂ ಸ್ವಾಸ್ಥ್ಯ ಪ್ರದಾನ ಕರ್ನ, ಈ ಪ್ರಕಾರ ಒಂದಲ್ಲ ಎರಡಲ್ಲ ಕಳೆದ 8 ವರ್ಷದೊಳಗೆ ಆಲ್ರೆಡಿ 72 ಪ್ರಾಜೆಕ್ಟ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ. ಎಷ್ಟು ಸರ್? ಒಂದಲ್ಲ ಎರಡಲ್ಲ 72 ಪ್ರಾಜೆಕ್ಟ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಫೋಟೋ ಇಲ್ಲಿ ನಾವು ಹಾಕಿವಿ. ಇದು ನಮ್ಮ ಕಂಪನಿ ಮಾಡಿರ್ತಕ್ಕಂಥ ಹೆಲ್ಪ್ ಮಾಡತಕ್ಕಂಥ ಅಥವಾ ಸಮಾಜ ಸೇವೆ ಮಾಡತಕ್ಕಂಥ ಕೆಲವೊಂದು ಫೋಟೋ. ಈಗ ನಮ್ಮ ಕಂಪನಿ ಇಷ್ಟ ಅಲ್ಲ, ನಮ್ಮ ಕಂಪನಿ ಇನ್ನೂ ದೊಡ್ಡ ಮಟ್ಟದೊಳಗ ಮಾಡ್ಬೇಕಂತ ಮಾಡಿ. ಏನ್ ಸರ್? ಇಡೀ ಇಂಡಿಯಾದೊಳಗಲ್ಲ, ಇಡೀ ವಿಶ್ವದೊಳಗೆ ನಮ್ದು NGO ಐತಲ್ಲ, ನಂಬರ್ 1 NGO ಮಾಡ್ಬೇಕಂತ ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡೆಬೋಸಿಸ್ ಚಕ್ರವರ್ತಿಯವರು ಒಂದು ಕನಸನ್ನ ಕಂಡಾರ. ಈ ಕನಸನ್ನ ಅವ್ರ ಕನಸನ್ನ ಫುಲ್ಫಿಲ್ ಮಾಡೋದು ಒಬ್ಬರ ಕಡೆಯಿಂದ ಆಗೋದಿಲ್ಲ. ನಮ್ಮಂತ ಸಾವಿರಾರು ಜನ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕಾಗ್ತೈತಿ. ಏನ್ ಮಾಡ್ಬೇಕಾಗ್ತೈತಿ ರಾಜೇಶ್ವರ? ನಮ್ಮಂತರು ಈ ಒಂದು ನಮ್ಮಂತರು ಈ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಅನ್ನೋ NGO ಐತಲ್ಲ, ಅದಕ್ಕೆ ನಾವೆಲ್ಲ ವಾಲಂಟಿಯರ್ಸ್ ಆಗಿ ಜಾಯ್ನ್ ಆಗ್ಬೇಕಾಗ್ತೈತಿ. ಏನಾಗ್ಬೇಕಾಗ್ತದೆ ಸರ್? ವಾಲಂಟಿಯರ್ಸ್. ಅದು ಕೇವಲ ಇಂಡಿಯಾದೊಳಗಡೆ ಅಲ್ಲ, ಅಷ್ಟೇ ಅಲ್ಲ, ಇಡೀ ವಿಶ್ವದೊಳಗೆ ನಾವ್ ಎಲ್ಲರನ್ನು ವಾಲಂಟಿಯರ್ ಆಗಿ ಮಾಡ್ಕೋಬೇಕಂತ ನಮ್ಮ ಕಂಪನಿಯವರು ಒಂದು ಉದ್ದೇಶ ಮಾಡ್ಯಾರ. ದೊಡ್ಡ ಮಟ್ಟದೊಳಗ ಮಾಡ್ಬೇಕಂತಾರ. ಈಗ ಈ ದೊಡ್ಡ ಮಟ್ಟದೊಳಗ ಮಾಡೋ ಸಲಗಿ ನಮ್ಮ ಕಂಪನಿ ಏನ್ ಮಾಡ್ರ, ಗಿವ್ ಅಂಡ್ ಟೇಕ್. ನನಗೂ ಹೆಲ್ಪ್ ಆಗಿರ್ಬೇಕು, 4 ಜನರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಆಗಿರ್ಬೇಕು. ಅದ್ರ ಸಲಗಿ ಒಂದು ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ರ. ಏನ್ ಮಾಡ್ರ ಸರ್? ನಮ್ಮ ಕಂಪನಿ ರೀಸೆಂಟ್ ಆಗಿ ಒಂದು ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಈ ಕಾನ್ಸೆಪ್ಟ್ ಒಳಗೆ ಏನೈತಿ ಮುಂದೆ ಹೇಳ್ತೀನಿ. ಎರಡನೇದು, ಈ ಕಾನ್ಸೆಪ್ಟ್ ಗೆ ನಮ್ದೇನ್ ಕೆಲಸ? ನಾವ್ಯಾಕೆ ಇದನ್ನ ವಿಚಾರ ಮಾಡ್ಬೇಕಂತ ಯಾರು ಅನ್ಕೊಂಡ್ರೆ ಒಂದ್ ವಿಚಾರ ಮಾಡ್ರಿ. ನಮ್ಮ ಕಂಪನಿ ಒಳಗೆ ವಾಲಂಟಿಯರ್ ಆಗಿ ಜಾಯ್ನ್ ಆಗಿ ಈ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಒಳಗೆ ಯಾರು ಮಾಡ್ತಾರ ಅವ್ರಿಗೂ ಸಹಿತ ಒಂದು ಚಲೋ ಇನ್ಕಮ್ ಅಲ್ಲ, ಲಕ್ಷದಿಂದ ಕೋಟಿ ಗಟ್ಟಲೆ ಗಳಿಸ್ತಕ್ಕಂತ ಒಂದು ಅವಕಾಶನ ಕೊಟ್ಟಾರ. ಅದಕ್ಕೆ ಇದನ್ನ ಮಾಡ್ಬೇಕು. ಉದಾಹರಣೆಗೆ ಈಗ ನಾನ್ ಯಾಕೆ ಮಾಡ್ಬೇಕು ಅದನ್ನ ಕ್ಲಿಯರ್ ಮಾಡ. ಸರ್, ನಾವಿಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಗಳು ರಾಜೇಶ್ವರ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ. ಎಸ್ ಅಂತಿರೋ ನೋ ಅಂತಿರೋ? ಈಗ ನಾನು ದಾನ ಮಾಡಿದ್ರೆ ನೋಡ್ರಿ ಸರ್, 100 ರೂಪಾಯಿ ಮಾಡ್ಬೋದು, 1000 ರೂಪಾಯಿ ಮಾಡ್ಬೋದು, 10,000 ಮಾಡ್ಬೋದು, 1 ಲಕ್ಷ ಮಾಡ್ಬೋದು. ಆದ್ರೆ ನಮಗೇನಾಗ್ತೈತಿ, ನನಗೂ ಇದನ್ನ ಕಲ್ಸದ್ ಜೊತೆಗೆ ನನಗೂ ಒಂದು ಇನ್ಕಮ್, ಜಾಸ್ತಿ ಇನ್ಕಮ್ ಅಂತಂದ್ರೆ ನಾನು ಜಾಸ್ತಿ ದಾನ ಧರ್ಮ ಮಾಡ್ಬೋದು. ಇವತ್ತು ಜನ ನಮ್ಮ ಕಡೆಯಿಂದ ಮಾಡಕ್ಕಾಗಿಲ್ಲ, ದುಡ್ಡು ಇಲ್ಲದಕ್ಕೆ. ಈಗ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳೇನಾಗ್ತೈತಿ, ಇಲ್ಲಿ ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಿ. ಉದಾಹರಣೆಗೆ ನೌಕರಿ ಮಾಡ್ತಿದ್ರೆ ಒಂದ್ ಇನ್ಕಮ್, ನಾವು ಬಿಸಿನೆಸ್ ಮಾಡ್ತಿದ್ರೆ ಒಂದೇ ಒಂದು ಇನ್ಕಮ್ ಇರ್ತೈತಿ. ನಮ್ಮಂತ ಕಾಮನ್ ಆಗಿ ಮಿಡಲ್ ಕ್ಲಾಸ್ ಜನರಿಗೆ ಮಲ್ಟಿಪಲ್ ಇನ್ಕಮ್ ಅಂತ ಸೋರ್ಸ್ ಇರಂಗಿಲ್ಲ. ಅದಕ್ಕೆ ನಾವು ಮಿಡಲ್ ಕ್ಲಾಸ್ ಜನ ಆಗಿವಿ. ಹಂಗಾರೆ ರಿಚ್ ಪೀಪಲ್ ಏನ್ ಮಾಡ್ತಾರ? ರಿಚ್ ಪೀಪಲ್ ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅವರು ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡತಕ್ಕಂತ ಒಂದು ಸೋರ್ಸ್ ಅನ್ನ ಅಳವಡಿಸ್ಕೊಂಡಿರ್ತಾರ. ಏನಂತೀರ ರಾಜೇಶ್ ಅವ್ರೆ? ಎಸ್ ಅಂತಿರೋ ನೋ ಅಂತಿರೋ? ಈಗ ನಮ್ಮಂತ ಮಿಡಲ್ ಕ್ಲಾಸ್ ಜನ ಮಲ್ಟಿಪಲ್ ಇನ್ಕಮ್ ಅನ್ನ ಮಾಡ್ಬೋದೇನೋ? 100% ಮಾಡ್ಬೋದು. ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ಈಗ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆಗೆ ನಾನೇ ಒಂದು ನೌಕರದಾರ ಅಂತ ತಿಳ್ಕೊಡ್ರಿ. ನಾನ್ ನೌಕರಿ ಮಾಡಾಕ್ತೀನಿ, ನನಗೆ ಪೇಮೆಂಟ್ ಬರಾಕ್ತೈತಿ, ನಾನು ಫ್ಯಾಮಿಲಿ ನಡೆಸಾಕ್ತೀನಿ. ಆದ್ರೆ ನನಗೆ ಇರ್ತಕ್ಕಂಥ ಡ್ರೀಮ್ಸ್ ಇರ್ತಾವಲ್ಲ, ಅದನ್ನ ಫುಲ್ಫಿಲ್ ಮಾಡಕ್ಕಾಗಿಲ್ಲ. ಸರಿ, ನನಗಷ್ಟಲ್ಲ, ಪ್ರತಿಯೊಂದು ವ್ಯಕ್ತಿಗೂ ಒಂದು ಆಸೆ ಇರ್ತೈತಿ. ಏನು? ನನ್ನ ಕೈ ತುಂಬಾ ದುಡ್ಡು ಇರಬೇಕು, ಮಕ್ಕಳಿಗೆ ಚಲೋ ಸ್ಕೂಲ್ ಕಾಲೇಜ್ ಒಳಗೆ ಎಜುಕೇಶನ್ ಕೊಡಿಸ್ಬೇಕು, ನನ್ನ ಹೆಂಡತಿಗೆ ಮೈ ತುಂಬಾ ಬಂಗಾರ ಹಾಕ್ಬೇಕು, ಆಮೇಲೆ ನನ್ನ ಸ್ವಂತ ಕಾರ್ನಾಗ ಓಡಾಡ್ಬೇಕು, ಸ್ವಂತ ಬಂಗ್ಲೋ ಕಟ್ಟಬೇಕು, ಆಮೇಲೆ ನನ್ನ ಫ್ಯಾಮಿಲಿ ಜೊತೆಗೆ ಒಂದು 4-6 ದೇಶ ಸುತ್ತಾಡ್ಬೇಕಂತ ತಿಳ್ಕೊಂಡು ಒಂದು ರೋಡ್ ಪತಿ ಇರ್ಲಿ ಅಥವಾ ಯಾವ್ದೇ ಒಂದು ನಾರ್ಮಲ್ ವ್ಯಕ್ತಿ ಇರ್ಲಿ, ಪ್ರತಿಯೊಬ್ಬರಿಗೂ ಆಸೆ ಇರ್ತೈತಿ. ಆದ್ರೆ ನಮ್ಮ ಎಲ್ಲಾ ಆಸೆಗಳು ಈಡೇರ್ತಾವನ್ರಿ ರಾಜೇಶ್ ಅವ್ರೆ? ಇಲ್ಲ. ಯಾಕೆ ಈಡೇರಂಗಿಲ್ಲ? ಯಾಕಂದ್ರೆ ನಮಗೆ ಒಂದೇ ಒಂದು ಇನ್ಕಮ್ ಸೋರ್ಸ್ ಇರ್ತೈತಿ. ಅದಕ್ಕೆ ನಮ್ ಕಡೆಯಿಂದ ಆಗಿಲ್ಲ. ಈ ಒಂದ್ ಇನ್ಕಮ್ ಜೊತೆಗೆ ನಾವ್ ಎರಡನೇ ಇನ್ಕಮ್ ಜೊತೆಗೆ ಮೂರನೇ ಇನ್ಕಮ್ ಜೊತೆಗೆ ಅಕಸ್ಮಾತ್ ನಮಗೂ 4 ಇನ್ಕಮ್ ಇತ್ತು, ನಮಗೂ ಲಕ್ಷ ಗಂಟೆ ಪ್ರತಿ ತಿಂಗಳ ಕೋಟಿ ಗಂಟ್ಲೆ ಇನ್ಕಮ್ ಬರಾಕ್ತಿತ್ತು ಅಂದ್ರೆ ನಾವೆಲ್ಲ ಈ ನಮ್ಮ ಡ್ರೀಮ್ಸ್ ಇರ್ತಾವಲ್ಲ, ಸ್ವಯಂ ರೊಕ್ಕ ಇರ್ಬೇಕು, ಮಕ್ಕಳಿಗೆ ಎಜುಕೇಶನ್, ಸ್ವಂತ ಮನಿ, ಸ್ವಂತ ಕಾರ್, ಇದನ್ನೆಲ್ಲ ಈಡೇರಿಸಬಹುದು. ಎಸ್ ಅಂತೀರೋ ನೋ ಅಂತೀರ ರಾಜೇಶ್ ಅವ್ರೆ? ಆದ್ರೆ ಸರ್, ಹೇಳೋದು ಸುಲಭ, ಇದನ್ನೆಲ್ಲ ಮಾಡಕ್ ಆಗ್ತಿತ್ತು? 100% ಮಾಡಕ್ ಆಗ್ತೈತಿ. ಒಂದ್ ವಿಚಾರ ಮಾಡ್ರಿ. ಈಗ ನಾನೊಂದು ನೌಕರಿ ಮಾಡಾಕ್ತೀನಿ. ನಾನ್ ನೌಕರಿ ಬೆಳಗಿಂದ ಸಾಯಂಕಾಲ ಮಠ ಮಾಡ್ತೀನಿ. ಅದ್ರ ಜೊತೆಗೆ ಸಾಯಂಕಾಲ 1-2 ತಾಸು ಇನ್ವೆಸ್ಟ್ಮೆಂಟ್ ಮಾಡಿ ನಾವ್ ಯಾಕೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಬಾರ್ದು? ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ರೆ ಎರಡನೇ ಇನ್ಕಮ್ ಕ್ರಿಯೇಟ್ ಆಗ್ತೈತಿ. ಸ್ವಲ್ಪ ದಿನ ಮಾಡ್ತೀನಿ, ಈ ನೌಕರಿಯಿಂದ ಬರ್ತಕ್ಕಂಥ ದುಡ್ಡನ್ನ ನಾ ಫ್ಯಾಮಿಲಿ ನಡೆಸ್ಲಿಕ್ಕೆ ಯೂಸ್ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಇಂದ ಬಂದ ದುಡ್ಡನ್ನ ಅದನ್ನ ಖರ್ಚು ಮಾಡಂಗಿಲ್ಲ.
ಅದೇನೇನ್ ಮಾಡ್ತೀನಿ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3ನೇ ಇನ್ಕಮ್ ತಯಾರೈತಿಲ್ರಿ. ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ ಎರಡೂ ದುಡ್ಡನ್ನ ಸ್ವಲ್ಪ ನಾನ್ ಮಾಡ್ತೇನೆ ಹಂತ ಹಂತವಾಗಿ ನಾಳೆ ಜಮಾ ಆಗಿ ದೊಡ್ಡದಾಗ್ತೈತಲ್ಲ, ದೊಡ್ಡದಾದಾಗ ಅದನ್ನ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತೀನಿ. 1-2 ಅಂಗಡಿ ತಗೋತೀನಿ, ನಾನು ಬಾಡಿಗೆ ಕೊಡ್ತೀನಿ. ನನಗೆ ಬಾಡಿಗೆ ಬಂತಂದ್ರೆ 4ನೇ ಇನ್ಕಮ್ ಆತಿಲ್ರಿ. ನಮ್ಮಂತ ವ್ಯಕ್ತಿಗಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಮನಸ್ಸು ಮಾಡಿದ್ರೆ 4 ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಕೊಡಾಕ್ತೀನಿ. ನಾನ್ ನೌಕರಿ ಮಾಡಾಕ್ತೀನಿ, ನೌಕರಿ ಜೊತೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಮಾಡ್ತೀನಿ, ಅದರಿಂದ ಬಂದ ದುಡ್ಡನ್ನ ಶೇರ್ ಮಾರ್ಕೆಟ್ ಹಾಕ್ತೀನಿ, ಅದರಿಂದ ಬಂದ ದುಡ್ಡನ್ನ ರಿಯಲ್ ಎಸ್ಟೇಟ್ ಒಳಗೆ ಹಾಕಿ ನಮ್ಮಂತ ವ್ಯಕ್ತಿಗಳು ಮನಸ್ಸು ಮಾಡಿದ್ರೆ 4 ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತೀರೋ ಇಲ್ಲಂತೀರೋ? ಈ 4 ಇನ್ಕಮ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಮೊದಲೇದು ನೆಟ್ವರ್ಕ್ ಅಂತ ಏನೈತಲ್ಲ ಅದೇನ ನಾವು ಈ ಕಂಪನಿಗೆ ಜಾಯಿನ್ ಆಗ್ಬೇಕು. ಹಂಗಾರೆ ಈಗ ಮುಂದಿನ ಪ್ರಶ್ನೆ, ಸರ್ ಈಗ ನಮ್ಮ ಕಂಪನಿ ಒಳಗೆ ಟ್ರಾನ್ಸಾಕ್ಷನ್ ಆಗ್ತಾವ. ಎದ್ರ ಟ್ರಾನ್ಸಾಕ್ಷನ್ ಆಗ್ತೈತಿ? ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್. ನಮ್ಮ ಕಂಪನಿ ಒಳಗೆ ಆಗ್ತಕ್ಕಂತ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಯಾವ ಪದ್ಧತಿ ಅಶ್ವತ್ಥ ನಾರಾಯಣ ಅವರೇ? P2P ಪದ್ಧತಿ. ಸರ್ ಅಶ್ವತ್ಥ ನಾರಾಯಣ ಅವ್ರು ಕೇಳ್ತಾರ, ಸರ್ P2P ಪದ್ಧತಿ ಅಂದ್ರೇನು? ಸ್ವಲ್ಪ ವಿಸ್ತಾರವಾಗಿ ಹೇಳ್ರಲ್ಲ. ಈಗ ನೋಡ್ರಿ, ಈಗ ನಾ P2P ಡೈರೆಕ್ಟ್ ಆಗಿ ಹೇಳಕ್ಕಿಂತ ಮೊದಲೇ ನಾವು ಇಷ್ಟು ದಿನ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ, ನಾವು ಬಹಳ ಜನ ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ. ಈಗ ಮೊದಲೇ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಒಳಗೆ ಪದ್ಧತಿ ಆಗಿತ್ತು, P ಅಂದ್ರೆ ಪಬ್ಲಿಕ್, ಜನ. ನಾವು ಜನ ಏನ್ ಮಾಡ್ತಿದ್ವಿ, ಒಂದು ಕಂಪನಿಗೆ ಜಾಯ್ನ್ ಆಗ್ತಿದ್ವಿ. ಆ ಕಂಪನಿ ಒಳಗೆ ನಾವು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ನಮ್ಮ ದುಡ್ಡನ್ನ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ. ಕಂಪನಿ ಏನ್ ಮಾಡ್ತಿದ್ರು, ಪ್ರತಿ ತಿಂಗಳ ಲೆಕ್ಕಾಚಾರ ಮಾಡಿ ನಮಗೆ ಬರ್ತಕ್ಕಂಥ ಕಮಿಷನ್ ಅನ್ನ ವಾಪಸ್ ನಮಗ್ ಕೊಡ್ತಿದ್ರು. ಅಂದ್ರೆ ಮೊದಲಿನ ಪದ್ಧತಿ ಹೆಂಗಿತ್ತು, ಜನರಿಂದ ದುಡ್ಡು ಕಂಪನಿಗೆ ಬರ್ತಿತ್ತು, ಕಂಪನಿಯಿಂದ ವಾಪಸ್ ನಮಗ್ ಬರ್ತಕ್ಕಂಥ ಪದ್ಧತಿ. ಇಲ್ಲೇ ಇದೇನ್ ಪದ್ಧತಿ ತಪ್ಪಂತೇನಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ಜನರ ಕಡೆಯಿಂದ ದುಡ್ಡು ಕಂಪನಿಗೇನೋ ಬರ್ತಿತ್ತು, ಆದ್ರೆ ವಾಪಸ್ ಕಂಪನಿಯಿಂದ ವಾಪಸ್ ಜನರಿಗೆ ಬರ್ಬೇಕಾದ್ರೆ ಏನಾರು ಗಡಬಡಾಗಿ ಕಂಪನಿ ಕ್ಲೋಸ್ ಆಗೋದು, ಮುಚ್ಕೊಂಡು ಹೋಗೋದು, ಓಡ್ ಹೋಗೋದು, ಹಿಂಗೆಲ್ಲ ಆತಂದ್ರೆ ಇಲ್ಲಿ ಜನರಿಗೆ ದುಡ್ಡು ಬರ್ಲಿಲ್ಲ. ಈ ಜನ ನಮ್ಮನ್ನ ನಂಬಿ ಇಲ್ಲಿ ಲಕ್ಷಗಂಟ್ಲೆ ಜನ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಅವ್ರೆಲ್ಲ ಮಾಡ್ತಿದ್ರು, ನಮಗ ತ್ರಾಸ್ ಕೊಡ್ತಿದ್ರು. ಎಸ್ ಅಂತಿರು ನೋಡ್ತಿರೋ. ಇದೇ ಕಾರಣಕ್ಕನೆ ಇವತ್ತ ನಾ ಯಾವ್ದ್ರ ಒಂದು ನೆಟ್ವರ್ಕ್ ಮಾರ್ಕೆಟ್ ಮಾಡಾಕ್ತೀನಿ, ನಿಮ್ ಮನೆಗೆ ಬರ್ತೀನಿ ಅಂದ್ರೆ ಯಾರು ನಮ್ಮನ್ನ ಕರ್ಕೊಳಂಗಿಲ್ಲ. ಎಸ್ ಅಂತಿರೋ ನೋ ಅಂತಿರೋ? ಇದಕ್ಕೆಲ್ಲ ಕಾರಣನು ಇಲ್ಲೇ ಜನರ ಕಡೆಯಿಂದ ದುಡ್ಡು ಕಂಪನಿಗೆ ಬರ್ತಿತ್ತು, ಕಂಪನಿಯಿಂದ ವಾಪಸ್ ಜನರು ಬರ್ಬೇಕಾದ್ರೆ ಗಡಬಡಿ ಆಗ್ತಿತ್ತು. ಈ ಗಡಬಡಿ ಆಗ್ಬಾರ್ದು ಅನ್ನೋ ಕಣಕನೆ ನಮ್ಮ ಕಂಪನಿ ಏನ್ ಮಾಡ್ರೆ, ನಮ್ಮ ವ್ಯಕ್ತಿಗಳಿಂದ ಡೈರೆಕ್ಟ್ ಆಗಿ ವ್ಯಕ್ತಿಗೆನ ದುಡ್ಡು ಬರ್ಬೇಕು. ಇಲ್ಲ ಕಂಪನಿನ ಅನ್ನೋದು ಏನೈತಿ ಯಾವುದೇ ತರದ ಎಂಟಿಟಿ ಇಲ್ಲ. ಇಲ್ಲೇ ಒಂದು ನಯಾ ಪರ್ಸೆಂಟ್ ₹1 ಕಂಪನಿಗೆ ಹೋಗಂಗಿಲ್ಲ ಅಂದ್ಮೇಲೆ ಕಂಪನಿ ಏನ್ರ ಓಡ್ ಹೋಗ್ತೈತೇನ್ರಿ? ಇಲ್ಲ. ಕಂಪನಿ ಏನ್ರ ನಮಗ್ ಮೋಸ ಮಾಡ್ತೈತೇನೋ? ಇಲ್ಲ. ನೀ ಕಂಪನಿ ನಂಬಿದ್ರೆ ನಂಬಿ ನಾವು ನಾಳೆ ಒಂದು 10 ಜನರಿಗೆ ಹೇಳಿದ್ರೆ ಮರ್ಯಾದೆ ಕಳ್ಕೊಳ್ಳೋ ಪ್ರಶ್ನೆ ಬರ್ತೈತೇನೋ? ಇಲ್ಲ. ಯಾಕಂದ್ರೆ ಕಂಪನಿಗೆ ₹1 ಹೋಗಂಗಿಲ್ಲ ಮೇಲೆ ನಮ್ಗ ಮೋಸಾನು ಮಾಡಂಗಿಲ್ಲ, ಕಂಪನಿನೂ ಕ್ಲೋಸ್ ಆಗಂಗಿಲ್ಲ, ಇದನ್ನ ನಂಬಿರ್ತಕ್ಕಂಥ ನಮಗೆ ಯಾವುದೇ ತರದ ಧಕ್ಕೆ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಇದಕ್ಕ ನಮ್ಮ ಕಂಪನಿ P2P ಪದ್ಧತಿನ ತಗೊಂಡ್ ಬಂದೈತಿ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಓಕೆ. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ, ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಾನು ಈ ಶ್ರೀಮರ್ ರೋಟಿ ಬ್ಯಾಂಕ್ ಏನೈತಲ್ಲ, ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ₹320 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಸರ್ ಟೋಟಲಿ ನಾನು ಜೀವನದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದೆ ಕೇವಲ ₹320 ಮಾತ್ರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಈ 320 ಏನಾಗ್ತೈತೆ ಅಂದ್ರೆ, ನಾನು ಮೊದಲ ₹20 ಕೊಟ್ಟು ಈ NGOದೊಳಗೆ ಒಂದು ವಾಲೆಂಟರ್ ಆಗಿ ಜಾಯ್ನ್ ಆಗ್ಬೇಕಾಗ್ತೈತಿ. ಏನ್ ಮಾಡ್ಬೇಕು ಸರ್? ಮೊದಲ ₹20 ಕೊಟ್ಟು ವಾಲೆಂಟರ್ ಆಗಿ ಜಾಯ್ನ್ ಆಗ್ಬೇಕಾಗ್ತೈತಿ. ಆಮೇಲೆ ಜಾಯ್ನ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು, ಮತ್ತೆ ₹300 ನಾನು ಕೊಡ್ಬೇಕಾಗ್ತೈತಿ. ಇಲ್ಲೇ ₹20 ಮಾತ್ರ ಕಂಪನಿಗೆ ಹೋಗ್ತೈತಿ, ಬಾಕಿದು ₹30 ಇದು ಸಾರಿ ₹300 ಹೋಗ್ತೈತಿ. ₹300 P2P ಪದ್ಧತಿ ಪ್ರಯಾಣ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ ವ್ಯಕ್ತಿಗೆ ಹೋಗ್ತೈತಿ. ವ್ಯಕ್ತಿ ಕೊಡೋ ವ್ಯಕ್ತಿ ಯಾರು? ಈಗ ನೀವು ತಗೊಳ್ತಕ್ಕಂಥ ವ್ಯಕ್ತಿ ಯಾರಂದ್ರೆ, ಇಲ್ಲೇ ನಾನು ಕಂಪನಿ ಜಾಯ್ನ್ ಆಗ್ತೀನಿ. ಇದು ನನ್ನ ಹೆಸರು ಅಶ್ವತ್ಥ ನಾರಾಯಣ. ಯಾರು ಸರ್ ನನ್ನ ಹೆಸರು? ಅಶ್ವತ್ಥ ನಾರಾಯಣ. ಈಗ ಅಶ್ವತ್ಥ ನಾರಾಯಣ ಅವರಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ ರಾಜೇಶ್ ಅಂತ ತಿಳ್ಕೊಳ್ರಿ. ರಾಜೇಶನ್ ಮೇಲೆ ನಾನು ಇಲ್ಲೇ ಮತ್ತೊಂದು ಬಸವರಾಜ್ ಅಂತ ಇರ್ತಾರ. ಸೊ ಈ ₹300 ಏನಾಗ್ತೈತಿ, ಸೆಕೆಂಡ್ ಅಪ್ಲೈನ್ಗೆ ಹೋಗ್ತೈತಿ. ಯಾರಿಗ ಹೋಗ್ತೈತಿ ಸರ್? ಫಸ್ಟ್ ಅಪ್ಲೈನ್ಗಲ್ಲ, ಸೆಕೆಂಡ್ ಅಪ್ಲೈನ್ಗೆ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನಾನು ಟೋಟಲ್ ಆಗಿ ₹20 ಕಂಪನಿಗೆ ಕೊಡ್ತೀನಿ, ₹300 ನನಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ಸೀನಿಯರ್ಸ್ ವ್ಯಕ್ತಿಗಳ ಇರ್ತಲ್ಲ ಅವ್ರಿಗೆ. ಈ ಪ್ರಕಾರ ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಸರ್? ಟೋಟಲಿ ₹320. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ₹320 ಕೊಟ್ಟು ನಾನು ಕಂಪನಿ ಜಾಯ್ನ್ ಆಗ್ತೀನಿ. ಹೌದಲ್ರಿ? ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ಕಂಪನಿ ಜಾಯ್ನ್ ಆದ್ಮೇಲೆ ನಾನು ಕಂಪಲ್ಸರಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡಕ್ ಸರ್? ನಾನು
ಕಂಪಲ್ಸರಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಈ 2 ಜನ ಏನ್ ಮಾಡ್ತಾರ, 20 ರೂಪಾಯಿ ಕಂಪನಿಗೆ ಕಳಿಸ್ತಾರ, 300 ರೂಪಾಯಿ ಸೀನಿಯರ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ. ಯಾರೇ ಕಂಪನಿ ಜಾಯ್ನ್ ಆದ್ರು ಇರೋದು ಒಂದೇ ಪದ್ಧತಿ, 20 ರೂಪಾಯಿ ಕಂಪನಿ ಕೊಟ್ಟು ಪಿನ್ ತಗೊಳ್ಳೋದು, ಜಾಯಿನ್ ಆಗೋದು. ಲಾಗಿನ್ ಆದ್ಮೇಲೆ ನೀವು ಮುಂದೆ ಬಿಸಿನೆಸ್ ಮಾಡ್ಬೇಕಂದ್ರೆ 300 ರೂಪಾಯಿ ಕೊಟ್ಟು ಸೆಕೆಂಡ್ ಲೆವೆಲ್ಗೆ ಪ್ರಮೋಷನ್ ತಗೋಬೇಕು. ಇಷ್ಟೇ ಕ್ಲಿಯರ್ ಆತ್ರಿ. ಇದು ಒಂದು ಸ್ಟೆಪ್ ಕ್ಲಿಯರ್ ಆದ್ಮೇಲೆ ಮುಂದೆ ನಾ ಏನ್ ಮಾಡ್ತೀನಿ, ಈಗ ನಾನು ಮಾರ್ಕೆಟಿಂಗ್ ಪ್ಲಾನ್ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದನೇದು. ಎರಡನೇದಾಗಿ ಈಗ ನಾ ಮಾರ್ಕೆಟಿಂಗ್ ಪ್ಲಾನ್ ಹೇಳೋಕ್ಕಿಂತ ಮೊದಲೇ ಮತ್ತೊಂದು ಪಾಯಿಂಟ್ ಅನ್ನ ಹೇಳೋದು ಮರ್ತೆ. ಈಗ ನಾನು P2P ಪದ್ಧತಿ ಅಂತ ಹೇಳಿದೆ. ಬಸವರಾಜ್ ಅವರ, ಯಾರು ನಮ್ಮ ಅಶ್ವಥ್ ನಾರಾಯಣ ಅವ್ರ, ನಾನು P2P ಪದ್ಧತಿ ಅಂತ ಹೇಳಿದೆ. ಸರ್, P2P ಪದ್ಧತಿ ಇರೋದಕ್ಕೆ ಇದು ಏನೇನ್ ಬೆನಿಫಿಟ್ ಅಂದ್ರೆ, ಇದು 100% ಸೆಕ್ಯೂರ್ ಇರ್ತೈತಿ. ಕೊಟ್ಟಂತ ವ್ಯಕ್ತಿ ಮತ್ತೆ ತಗೊಳ್ತಕ್ಕಂಥ ವ್ಯಕ್ತಿ ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಎರಡನೇದು, ಈ 100% ವೆರಿಫೈ ಆಗ್ತದೆ. ವೆರಿಫೈ ಅಂದ್ರೇನ್ರಿ, ಈಗ ನಾನು ನಿಮಗೊಂದು 1000 ರೂಪಾಯಿ ಕೊಟ್ಟೆ ಅಂತ ತಿಳ್ಕೊಡ್ರಿ. ನಾನು 1000 ರೂಪಾಯಿ ಕೊಡ್ತೀನಿ, ಅದ್ರ ಸ್ಕ್ರೀನ್ ಶಾಟ್ ಅನ್ನ ಮತ್ತೆ ನಾನು ವೆಬ್ಸೈಟ್ ಒಳಗೆ ಅಪ್ಲೋಡ್ ಮಾಡ್ತೀನಿ, ಅದ್ರ ಜೊತೆಗೆ UTR ನಂಬರ್ ನ ಕೊಡ್ತೀನಿ. ಈಗ ನೋಡ್ರಿ, ನಿಮ್ಗೆ ದುಡ್ಡು ಬಂತು, ಆಮೇಲೆ ಸ್ಕ್ರೀನ್ ಶಾಟ್ ಬಂತು, UTR ನೋಡಿ, ಎಲ್ಲದನ್ನು ನೋಡಿ ನೀವು ಓಕೆ ಮಾಡಿದ್ರೆ ಇದರ ಅರ್ಥ ನಮ್ದು 100% ವೆರಿಫೈಡ್ ಆಗ್ತೈತಿ. ಆಮೇಲೆ 100% ಟ್ರಾನ್ಸ್ಪರೆಂಟ್ ಇರ್ತೈತಿ. ಯಾಕಂದ್ರೆ ನಾವು ದುಡ್ಡನ್ನು ಕಳಿಸ್ತೀವಿ, ದುಡ್ಡು ಕಳಿಸೋದ್ರ ಜೊತೆಗೆ UTR ನಂಬರ್ ಕೊಡ್ತೀವಿ, UTR ನಂಬರ್ ಕೊಡೋ ಜೊತೆಗೆ ಸ್ಕ್ರೀನ್ ಶಾಟ್ ಕೊಡ್ತೀವಿ. ಈ ಪ್ರಕಾರ ಪ್ರತಿಯೊಂದು ವಸ್ತುನು ಟ್ರಾನ್ಸ್ಪರೆಂಟ್ ಆಗ್ತೈತಿ. ಆಮೇಲೆ ಇಲ್ಲಿ P2P ಪದ್ಧತಿ, ಇಲ್ಲಿ ಕೊಡ್ತಕ್ಕಂಥ ವ್ಯಕ್ತಿ ತಗೊಳ್ತಕ್ಕಂಥ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತೈತಿ. ಇದಕ್ಕೆ ನಾವು P2P ಪದ್ಧತಿ ಅಂತ ಕರಿತೀವಿ. ಆಮೇಲೆ ಇದ್ರ ಜೊತೆಗೆ ಮತ್ತೇನಿದ್ರಿ ಅಶ್ವಥ್ ನಾರಾಯಣ ಅವರೇ, 100% ಡಿಸ್ಟ್ರಿಬ್ಯೂಷನ್ ಆಗ್ತೈತಿ. ಏನದು 100% ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸರಿ ಹೇಳ್ತೀನಿ, ಕೆಟ್ಟ ತಿಳ್ಕೊಳ್ರಿ. ಈಗ ಮೊದಲು ನಾವ್ ಏನ್ ಮಾಡ್ತಿದ್ವಿ, ಜನ ಮೊದಲ ಕಂಪನಿಗೆ ಜಾಯ್ನ್ ಆಗ್ತಿತ್ತು ಅಂತ ಹೇಳಿದೆ ನಾನು, ಹೌದಲ್ರಿ? ಕಂಪನಿಯಿಂದ ವಾಪಸ್ ನಮಗ ಕಮಿಷನ್ ರೂಪದೊಳಗೆ ಬರ್ತಿತ್ತು. ಈಗ ಅಶ್ವಥ್ ನಾರಾಯಣ ನೀವ ಜಾಯ್ನ್ ಆಗ್ತೀರಿ ಅಂತ ತಿಳ್ಕೊಳ್ರಿ. ನೀವು ಕಂಪನಿಗೆ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಎಷ್ಟು? 1,000 ರೂಪಾಯಿ. ಈಗ ನನಗ್ ವಾಪಸ್ ಕಂಪನಿ ಕೊಡ್ಬೇಕಾದ್ರೆ ನಾನು ತಿಳ್ಕೊಳ್ರಿ, ನಾನು 15% ಲೇವಲ್ ಆಗಿದ್ದೆ ಅಂತ ತಿಳ್ಕೊಳ್ರಿ. 1,000 ರೂಪಾಯಿ 15% ಎಷ್ಟಾಗ್ತೈತಿ? 150 ರೂಪಾಯಿ ಮಾತ್ರ ಬರ್ತಿತ್ತು. ಇದು ಮೊದಲಿನ ಪದ್ಧತಿ. ಅಶ್ವಥ್ ನಾರಾಯಣ ಅವರು 1,000 ರೂಪಾಯಿ ಕಂಪನಿ ಹಾಕ್ತಿದ್ರು. ಕಂಪನಿಯಿಂದ ನನಗೆ ಎಷ್ಟು ಬರ್ತಿತ್ತು ಕಮಿಷನ್ ರೂಪದೊಳಗೆ? ಕೇವಲ 150 ರೂಪಾಯಿ ಬರ್ತಿತ್ತು. ಆದ್ರೆ ನಮ್ದು P2P ಪದ್ಧತಿ ಇರೋದಕ್ಕೆ ಇಲ್ಲೇನಾಗ್ತೈತಿ, ನಾನು ಅಶ್ವಥ್ ನಾರಾಯಣ ಅವ್ರೆ, ನೀವು 1,000 ರೂಪಾಯಿ ಮಾಡ್ಕಂದ್ರೆ ಡೈರೆಕ್ಟ್ ಆಗಿ 1,000 ರೂಪಾಯಿ ಕೊಡ್ಬೇಕು. ಇಲ್ಲಿ ಕಡಿಮೆ ಕೊಡಾಕ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? 100% ಡಿಸ್ಟ್ರಿಬ್ಯೂಷನ್ ಆಗ್ತೈತಿ. ಓಕೆ. ಆಮೇಲೆ ಇದು ಎರಡನೇದು ರಿಯಲ್ ಹೆಲ್ಪ್ ಅಂತ ಹೇಳ್ತಾರ. ಏನ್ ಸರ್ ರಿಯಲ್ ಹೆಲ್ಪ್ ಅಂದ್ರೆ, ಈಗ ನೀವ್ ಹೇಳ್ರಿ, ನೀವು ಅಶ್ವಥ್ ನಾರಾಯಣ ಅವ್ರೆ, ನಿಮ್ಮ ಕಡೆಯಿಂದ ನಾನು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ, ಹೌದಲ್ರಿ? ಈಗ ನನಗೆ ಕೇವಲ 115% ಅಂದ್ರೆ 150 ರೂಪಾಯಿ ಬಂದ್ರೆ ನನಗೆ ರಿಯಲಿ ಹೆಲ್ಪ್ ಆಗ್ತಿತ್ತು. ಏನು 1,000 ರೂಪಾಯಿಗೆ 1,000 ರೂಪಾಯಿ ಡೈರೆಕ್ಟ್ ಆಗಿ ನನ್ನ ಪಾಕೆಟ್ಗೆ ಬಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು. 1,000 ರೂಪಾಯಿಗೆ 1,000 ರೂಪಾಯಿ. ಅದೇ ನಮ್ಮ ಕಂಪನಿದು ಪದ್ಧತಿ. ಇಲ್ಲಿ 1 ನಯಾ ಪೈಸೆನು ಕಟ್ ಆಗಂತ ಪರಿಸ್ಥಿತಿ ನಮಗ ಬರಂಗಿಲ್ಲ. ಅದಕ್ಕೆ ನಾವು ಈ ಬಿಸ್ನೆಸ್ ಅನ್ನ ಮಾಡ್ಬೇಕು. ಈಗ ಈ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ನಾನು ಟೋಟಲಿ 320 ರೂಪಾಯಿ ಕೊಟ್ಟು ಜಾಯ್ನ್ ಆಗ್ಬೇಕು. ಅದ್ರೊಳಗೆ 20 ರೂಪಾಯಿ ಕಂಪನಿಗೆ ಪಿನ್ ಚಾರ್ಜ್ ಅಂತ ಹೋಗ್ತೈತಿ, 300 ರೂಪಾಯಿ ಡೈರೆಕ್ಟ್ ಆಗಿ ನಮಗ ಸೀನಿಯರ್ ಅಕೌಂಟಿಗೆ ನಾವು ಹಾಕ್ತೇವಿ. ಯಾಕಂದ್ರೆ ನಮ್ದು ಪದ್ಧತಿ P2P ಪದ್ಧತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು ಮುಂದಿನ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ತೇನೆ. ಈಗ ಈ ಪ್ರಕಾರ ನಮ್ಮ ಕಂಪನಿ ಏನ್ ಮಾಡ್ತಾರ, ನಿಮಗೆ ಕ್ಲಿಯರ್ ಆಗಿ ಹೇಳಿದ್ ಏನಂತ ಹೇಳಿ ಸರ್, ಮೊದಲೇ ನಾನು ಈ ಕಂಪನಿಗೆ 320 ರೂಪಾಯಿ ಕೊಟ್ಟು ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಈಗ ನಾನೇನ್ ಮಾಡ್ತೀನಿ, 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆದ್ರೆ ಈ ನಾನು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡತಕ್ಕಂಥ 2 ವ್ಯಕ್ತಿಗಳಿಂದ ನನಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಏನ್ ಬರಂಗಿಲ್ಲ ಸರ್? ನಾನು ಕಂಪನಿ ಜಾಯ್ನ್ ಆದೆ, 2 ಜನಕ್ಕೆ ನಾನು ಡೈರೆಕ್ಟ್ ಹಾಕಿದೆ. ಈ ನಾನು 2 ಜನ, ಮೊದಲೇ ವ್ಯಕ್ತಿ 2ನೇ ವ್ಯಕ್ತಿ ಹಾಕಿದಾಗ ನನಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಅಕಸ್ಮಾತ್ ನಾನು ಒಂದೇದ್ ಹಾಕಿದೆ, ಬರ್ಲಿಲ್ಲ. 2ನೇದ್ ಹಾಕಿದೆ, ಬರ್ಲಿಲ್ಲ. 3ನೇದ್ ಹಾಕಿದ್ರೆ ಬರ್ತಿತ್ತೇನ್ರಿ? 3ನೇದ್ ಹಾಕಿದ್ರೆ 100% ನಿಮಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮೊದಲನೇ 2 ಸೇಲದ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ ಅಶ್ವಥ್ ನಾರಾಯಣ ಅವರೇ? ಓಕೆ. ಈಗ ನಾನ್ ಮಾಡ್ತೀನಿ, 320 ರೂಪಾಯಿ ಕೊಟ್ಟು ಕಂಪನಿ ಜಾಯ್ನ್ ಆದೆ. ಈಗ ನಾನು ಡೈರೆಕ್ಟ್ ಆಗಿ 2 ಜನ ಮಾಡಿದೆ, ಇವರಿಂದ ಬರಂಗಿಲ್ಲ. ಆದ್ರೆ ಇವ್ರ ಕೆಳಗಡೆ ಫಸ್ಟ್ ಲೆವೆಲ್ ಬರಂಗಿಲ್ಲ. ಇವ್ರ ಕೆಳಗಡೆ 4 ಜನ ಇರ್ತಾರಲ್ಲ, ಆ ಸೆಕೆಂಡ್ ಲೆವೆಲ್ಗೆ 4 ಜನ ಇರ್ತಾರ. ಅವರಿಂದ ನನಗೆ 100% 300 ರೂಪಾಯಿ ಡೈರೆಕ್ಟ್ ಆಗಿ ನನ್ನ ಅಕೌಂಟಿಗೆ ಬೀಳ್ತೈತಿ. ನೀವ್ರು 4 ಜನ ಡೈರೆಕ್ಟ್ ಆಗಿ ನನ್ನ ಅಕೌಂಟಿಗೆ ಯಾಕೆ 300 ರೂಪಾಯಿ ಹಾಕ್ತಾರ? ಯಾಕಂದ್ರೆ ನಮ್ದು ಪೇಮೆಂಟ್ ಪದ್ಧತಿ P2P, ಡೈರೆಕ್ಟ್ ಆಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಇರೋದಕ್ಕೆ. ಈ ಪ್ರಕಾರ ಸೆಕೆಂಡ್ ಲೆವೆಲ್ಗೆ ನನಗೆ ಒಂದ್ ವ್ಯಕ್ತಿದ 300 ರೂಪಾಯಿದಂಗೆ ನನಗೆ ಟೋಟಲ್ ಎಷ್ಟು ಇನ್ಕಮ್ ಆಯ್ತು? 1,200 ರೂಪಾಯಿ. ಈಗ ನಾನ್ ಮಾಡ್ತೀನಿ ಸರ್ ಅಶ್ವಥ್ ನಾರಾಯಣ,
ನನಗ ಬಂದಿರತಕ್ಕಂತ 1,200 ರೂಪಾಯಿದೊಳಗೆ ಮತ್ತೆ ನಾ ಏನ್ ಮಾಡ್ತೀನಿ 600 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 600 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು ತಗೊಳ್ತಕ್ಕಂತ ಪ್ರಮೋಷನ್ಗೆ 3ನೇ ಪ್ರಮೋಷನ್ ಅಂತ ಕರೀತಾರ. ಎಷ್ಟನೇ ಪ್ರಮೋಷನ್ ಸರ್? 3ನೇ ಪ್ರಮೋಷನ್. ಆಮೇಲೆ ಇನ್ನೊಂದು ತಿಳ್ಕೊಳ್ರಿ, ನಾನು 3ನೇ ಪ್ರಮೋಷನ್ ತಗೊಂತೇನಂದ್ರೆ ಇದ್ರ ಜೊತೆಗೆ ನಾ ಇಂಡೈರೆಕ್ಟ್ ಆಗಿ ನನ್ನ ದುಡ್ಡು 3ನೇ ಅಪ್ಲೈನ್ ಹೋಗ್ತೈತೆ ಅಂತ ತಿಳ್ಕೊಬೇಕು. ನಾನು ಎಷ್ಟನೇ ಪ್ರಮೋಷನ್ ತಗೊಂತೀನಿ ಅಷ್ಟನೇ ಅಪ್ಲೈನ್ ಹೋಗ್ತೈತಿ. ಈಗ ನಾನು 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತೊಗೊಳಕ್ತೀನಿ. ಅಶ್ವತ್ಥನಾರಾಯಣ ಅವರೇ, 3ನೇ ಪ್ರಮೋಷನ್ ಅರ್ಥ ನನ್ನ 600 ರೂಪಾಯಿ ನಂದು ಥರ್ಡ್ ಅಪ್ಲೈನ್ ಹೋಗ್ತೈತಿ ಅಂತ ಅರ್ಥ. ಈಗ ನನಗೆ ಬಂದಿದ್ದ 1,200 ರೂಪಾಯಿ, ಅದ್ರೊಳಗೆ 600 ರೂಪಾಯಿ ಅಂತಂದ್ರೆ ಇನ್ನು ನನ್ನ ಪಾಕೆಟ್ಗೆ 600 ರೂಪಾಯಿ ಉಳಿತು. ಇದು ಸೆಕೆಂಡ್ ಲೆವೆಲ್ ಕೆಲಸ. ಯಾಕಂದ್ರೆ ಫಸ್ಟ್ ಲೆವೆಲ್ ಆಗ ನನಗೆ ಇನ್ಕಮ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಲೆವೆಲ್ ಆಗ ನನಗೆ ಇನ್ಕಮ್ ಬರಲಿಲ್ಲ, ಸೆಕೆಂಡ್ ಲೆವೆಲ್ ಆಗ 300 ರೂಪಾಯಿ ಬಂತು. ಈಗ ನಾನು ಥರ್ಡ್ ಲೆವೆಲ್ ಬಂದಿನಿ. ಥರ್ಡ್ ಲೆವೆಲ್ ಆಗ ಎಷ್ಟು ಜನ ಅದರ? 8 ಜನ. ಈಗ ನಾನೆಂಗೆ 600 ರೂಪಾಯಿ ಕೊಟ್ಟು ನಾ 3ನೇ ಪ್ರಮೋಷನ್ ತಗೊಂಡೆ. ಇವ್ರು ಪ್ರತಿ ಒಂದು 8 ಜನ 600 ರೂಪಾಯಿ ಕೊಟ್ಟೆ ಅವ್ರು 3ನೇ ಪ್ರಮೋಷನ್ ತಗೊಂತಾರ. ಈ ಪ್ರಕಾರ ನನಗೆ ಥರ್ಡ್ ಲೆವೆಲ್ ಆಗ 8×48 ನನಗೆ ಇನ್ಕಮ್ ಎಷ್ಟಾಗ್ತೈತೆ ಅಶ್ವತ್ಥನಾರಾಯಣ ಅವರೇ? 4,800 ರೂಪಾಯಿ. ಈಗ ಈ 4,800 ರೂಪಾಯಿದೊಳಗೆ ನಾ ಏನ್ ಮಾಡ್ತೀನಿ ಅಂದ್ರೆ ಮೊದಲ 2,000 ರೂಪಾಯಿ ವಾಪಸ್ ಕಂಪನಿಗೆ ಏನೈತಿ ವಾಪಸ್ ರೀಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕಂಪನಿಗೆಲ್ಲ ಡೈರೆಕ್ಟ್ ಆಗಿ ಈ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈ 2,000 ರೂಪಾಯಿ ನಾ ಕೊಡ್ತೀನಲ್ಲ, ಯಾರಿಗ ಹೋಗ್ತೈತಿ? ನನಗೆ 4ನೇ ಪ್ರಮೋಷನ್ ತೊಗೊಳಾಕ್ತೀನಿ. ಇದರ ಅರ್ಥ ನನ್ 2,000 ರೂಪಾಯಿ 4ನೇ ಅಪ್ಲೈನ್ ಹೋಗ್ತೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನ್ 2,000 ರೂಪಾಯಿ 4ನೇ ಅಪ್ಲೈನ್ ಹೋಗ್ತೈತಿ. ನನಗ್ ಬರ್ಬೇಕಾದ್ರೆ ರಿವರ್ಸ್ ಗೇರ್ 4ನೇ ಡೌನ್ಲೈನ್ಸ್ ನನಗ್ ಬರ್ತೈತಿ. ಈಗ ಇದೇ ಪ್ರಕಾರ ಈಗ ನಾನು 2,000 ರೂಪಾಯಿ ಕೊಟ್ಟು 4ನೇ ಪ್ರಮೋಷನ್ ತಗೊಂಡ್ಮೇಲೂ ಇನ್ನು ನನ್ನ ಖರ್ಚಿಗೆ ಎಷ್ಟು ದುಡ್ಡು ಉಳಿತು? 2,800 ರೂಪಾಯಿ. ಈಗ ನಾನು 4ನೇ ಪ್ರಮೋಷನ್ ತಗೊಂಡೆ ತಿಳಿದ್ರಿ ಅಂದ್ರೆ ಈಗ ನನಗೆ ನೆಕ್ಸ್ಟ್ ಬರ್ಬೇಕಾಗಿದ್ದ ದುಡ್ಡು ಯಾರ ಕಡೆಯಿಂದ? 4ನೇ ಲೆವೆಲ್ 16 ಜನ ಅದರ, ಇವರಿಂದ ಬರ್ಬೇಕು. ಈಗ ಇವರಿಂದ ನನಗೆ ಎಷ್ಟು ಬರ್ತೈತಿ? ಒಂದೊಂದು ವ್ಯಕ್ತಿಯಿಂದ 2,000 ರೂಪಾಯಿ. ಈಗ ಒಂದೊಂದು ವ್ಯಕ್ತಿಯಿಂದ 2,000 ರೂಪಾಯಿ ಅಂದ್ರೆ 16 ಜನ ಅದರ ಅಂದ್ರೆ ಈಗ ನಾನು 5ನೇ ಲೆವೆಲ್ನಾಗ ಎಷ್ಟು ಇನ್ಕಮ್ ಬರ್ತದೆ ಸರ್? 4ನೇ ಲೆವೆಲ್ನಾಗ ನನಗೆ ಎಷ್ಟು ಇನ್ಕಮ್ ಬಂದ್ಸರಿ? 32,000 ರೂಪಾಯಿ. ಈಗ ನನಗೆ ಬಂದಿರತಕ್ಕಂತ 32,000 ರೂಪಾಯಿದೊಳಗೆ ರಾಜೇಶ್ವರೇ ನಾ ಏನ್ ಮಾಡ್ತೀನಿ ಈ ಸರಿ 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 5ನೇ ಪ್ರಮೋಷನ್ ತಗೋತೀನಿ. ಎಷ್ಟನೇ ಪ್ರಮೋಷನ್ ಸರ್? 5ನೇ ಪ್ರಮೋಷನ್ ಹೌದಲ್ರಿ? ಇಲ್ಲ 5ನೇ ಪ್ರಮೋಷನ್. ಈಗ ನಾನು 4,000 ರೂಪಾಯಿ ಕೊಟ್ಟು 5ನೇ ಪ್ರಮೋಷನ್ ತಗೊಂಡೆ ಹೌದಲ್ರಿ? ಇದರ ಅರ್ಥ ನಾನು ಕೊಟ್ಟಿರ್ತಕ್ಕಂಥ 4,000 ರೂಪಾಯಿ ಯಾರಿಗ ಹೋಗ್ತೇವೆ ಸರ್? 5ನೇ ಅಪ್ಲೈನ್ಗೆ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಂದು 4,000 ಹೋದ್ಮೇಲೂ ಇನ್ನು ಎಷ್ಟು ಉಳಿತು ನನ್ನ ಖರ್ಚಿಗೆ? ಈ ಸರಿ 28,000 ರೂಪಾಯಿ ಉಳಿತು. ಈಗ ನಾನು 5ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ ಹೌದಲ್ರಿ? ಇದರ ಅರ್ಥ 5ನೇ ಪ್ರಮೋಷನ್ ತಗೊಂಡ್ರೆ ನಾನು ಈ ಸರಿ 5ನೇ ಸೀನಿಯರ್ ಆಗ್ತೀನಿ. ಈಗ 5ನೇ ಲೆವೆಲ್ಗೆ ಎಷ್ಟು ಜನ ಅದಾರೆ? 32 ಜನ. ಈಗ ನನಗೆ ಬರ್ಬೇಕಾಗಿದ್ದ ದುಡ್ಡು ಯಾರ ಕಡೆಯಿಂದ? ಈ 32 ಜನ ಕಡೆಯಿಂದ. ಈ 32 ಜನ ಏನ್ ಮಾಡ್ತಾರೆ ಸರ್? ನಾನೀಗ 4,000 ರೂಪಾಯಿ ಕೊಟ್ಟ ಪ್ರಮೋಷನ್ ತಗೊಳ್ಳಲ್ಲ, ಈ 32 ಜನ ನನ್ನ ಅಕೌಂಟಿಗೆ ಪ್ರತಿ ಒಂದ್ ವ್ಯಕ್ತಿ 4,000 ಹಾಕಿ ಪ್ರಮೋಷನ್ ತಗೊಂತಾರ. ಈ ಪ್ರಕಾರ ನನ್ನ 5ನೇ ಲೆವೆಲ್ನಾಗ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ರಾಜೇಶ್ವರ? ನಂದು ಟೋಟಲ್ ಇನ್ಕಮ್ 1,20,000 ರೂಪಾಯಿ. ಈಗ ನಾ ಏನ್ ಮಾಡ್ತೀನಿ? ನನಗೆ ಬಂದಿರ್ತಕ್ಕಂತ 1,20,000 ರೂಪಾಯಿದೊಳಗೆ 8,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಸರಿ? 8,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 6ನೇ ಪ್ರಮೋಷನ್ ತಗೊಂತೀನಿ. ಇದರ ಅರ್ಥ ನನ್ನ ದುಡ್ಡು P2P ಪ್ರಕಾರ P2P ಪದ್ಧತಿ ಪ್ರಕಾರ ಯಾರಿಗ ಹೋಗ್ತೈತಿ? ನನ್ನ 6ನೇ ಅಪ್ಲೈನ್ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ 8,000 ರೂಪಾಯಿ ಹೋದ್ಮೇಲೇನು ಇನ್ನೆಷ್ಟು ಉಳಿತು? ನನ್ನ ಅಕೌಂಟ್ ಒಳಗೆ 1,20,000 ರೂಪಾಯಿ ಉಳಿತು. ಈಗ ನಾನು 1,20,000 ರೂಪಾಯಿ ಜೊತೆಗೆ 6ನೇ ಪ್ರಮೋಷನ್ ತಗೊಂಡಿನಿ ಹೌದಲ್ರಿ? 6ನೇ ಪ್ರಮೋಷನ್ ಅಂದ್ರೆ ಈಗ ನಾನು 6th ರ್ಯಾಂಕ್ ನೊಳಗ ಅದೀನಿ. ಎಷ್ಟನೇ ರ್ಯಾಂಕ್ ನೊಳಗ ಅದೇನಿ ಸರ್? 6th ರ್ಯಾಂಕ್ ನೊಳಗ ಅದೇನಿ. ಈಗ ನಂದು 6ನೇ ಲೆವೆಲ್ನಾಗ ಎಷ್ಟು ಜನ ಅದ್ರ ಸರ್? 64 ಜನ. ಸರ್ 64 ಜನ ಎಲ್ಲಿಂದ ಬಂದ್ರಿ ಗೊತ್ತಾಗ್ಲಿಲ್ಲ ಅಂತ ಯಾರ ಅಂದ್ರೆ ಇಲ್ಲಿ ನೋಡ್ರಿ, ಕ್ಲೀನ್ ಆಗಿ ತಿಳ್ಕೊಳ್ರಿ. ನಾನು ಸ್ಟಾರ್ಟಿಂಗ್ ದೊಳಗೆ 2 ಜನ ಹಾಕ್ದೆ. ಪ್ರತಿ ಒಂದ್ ವ್ಯಕ್ತಿ 2 ಇರ್ಲಿ 4, 4 ಎಳೆ 8, 8 ಎಳೆ 16, 16 ಎಳೆ 32, 32 ಎಳೆ 64. 6ನೇ ಲೆವೆಲ್ ಈ ಪ್ರಕಾರ 64 ಜನ. ಈಗ ನನಗ್ ದುಡ್ಡು ಬರ್ಬೇಕಾಗಿದ್ದ ಯಾರಿಂದ? 64 ಜನರಿಂದ. ನನಗೆ ಒಂದೊಂದು ವ್ಯಕ್ತಿಯಿಂದ ಎಷ್ಟು ಬರ್ತೈತಿ? ನಂಗೆ 8,000 ರೂಪಾಯಿ ಬರ್ತೈತಿ. 64 ಜನ ಒಂದೊಂದು ವ್ಯಕ್ತಿಯಿಂದ 8,000 ರೂಪಾಯಿ ಬಂದ್ರೆ ನನ್ನ ಅಕೌಂಟಿಗೆ ಎಷ್ಟು ಬಿತ್ತು ಸರ್? ನನ್ನ ಅಕೌಂಟಿಗೆ ಟೋಟಲಿ 5,12,000
5,12,000. ಅದ್ರಾಗ ನಾನ್ ಮಾಡ್ತೀನಿ ಮೊದಲ ಈ ಸರಿ 16,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಏನ್ ಮಾಡ್ತಾರೆ, 16,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 7ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್ ರಾಜೇಶ್ವರ? 7ನೇ ಪ್ರಮೋಷನ್. ಇದರ ಅರ್ಥ ನಾನು ಕೊಡ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ? ನನ್ನ 7ನೇ ಅಪ್ಲೈನ್ಗೆ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನ್ನ ಏನೈತಿ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಖರ್ಚಿಗೆ ದುಡ್ಡು ಎಷ್ಟು ಉಳಿತು? 5,96,000 ರೂಪಾಯಿ. ಈಗ ಈ ಪ್ರಕಾರ ನಂದು 2ನೇ ಲೆವೆಲ್ನಾಗ 600 ರೂಪಾಯಿ, 3ನೇ ಲೆವೆಲ್ನಾಗ 800, 2,800, ಈಗ 22,000, 1,20,000, 1,20,000. ಈಗ ಎಷ್ಟು ಬಂದ್ ಸರ್? 7ನೇ ಲೆವೆಲ್ನಾಗ ನನಗೆ 4,90,000. ಈಗ 1, 2, 3, 4, 5, 6 ಆತು. 7ನೇ ಲೆವೆಲ್ನಾಗ ಎಷ್ಟು ಬರ್ತೈತಿ? 20 ಲಕ್ಷ. 8ನೇ ಲೆವೆಲ್ನಾಗ ಎಷ್ಟು ಬರ್ತೈತಿ? 81 ಲಕ್ಷ. ಆಮೇಲೆ 8ನೇ ಲೆವೆಲ್. 9ನೇ ಲೆವೆಲ್ನಾಗ ಎಷ್ಟು ಬರ್ತೈತಿ ಸರ್? 9ನೇ ಲೆವೆಲ್ನಾಗ 3,26,00,000. 10ನೇ ಲೆವೆಲ್ನಾಗ 13 ಕೋಟಿ ರೂಪಾಯಿ. ಆಮೇಲೆ 11ನೇ ಲೆವೆಲ್ನಾಗೆ 52 ಕೋಟಿ. ಲಾಸ್ಟ್ಗೆ 12ನೇ ಲೆವೆಲ್ನಾಗ ಎಷ್ಟು ಬರ್ತದೆ ಸರ್? 209 ಕೋಟಿ ರೂಪಾಯಿ. ಈ ಪ್ರಕಾರ ನನ್ನ ಕೆಲಸ ಏನು? ಇಲ್ಲ ನಾನು ನನ್ನ ಕೆಲಸ ಏನ್ ರಾಜೇಶ್ವರ? ಇಲ್ಲ ನನ್ನ ಕೋಟಿ ಗಟ್ಟಲೆ ದುಡ್ಡು ಬರ್ತೈತಿ. ನನ್ನ ಕೆಲಸ ಏನು? 2 ಜನ ಇವ್ರಿಗೆ ಸಪೋರ್ಟ್ ಕೊಟ್ಟು 2 ಇದ್ದಿದ್ದು 4 ಮಾಡುದು, 4 ಇದ್ದಿದ್ದು 8, 8 ಇದ್ದಿದ್ದು 16, 16 ಇದ್ದಿದ್ದು 32, 32 ಇದ್ದಿದ್ದು 64, 128, 256, 512, 1,024, 2,048, 4,098. ಈ ಪ್ರಕಾರ ಟೀಮ್ ಅನ್ನ ಬೆಳಿಲಿಕ್ಕೆ ಸಪೋರ್ಟ್ ಕೊಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಇಲ್ಲೇ ನಾನು ಈಗ ನೋಡ್ರಿ 5,20,000 ರೂಪಾಯಿ ಗಳಿಸಿದೆ ಅಂತ ಹೇಳಿದೆ ನಾನು, ಹೌದಲ್ರಿ? ಇಲ್ಲಿ ಎಷ್ಟು ಮಾಡಿದೆ ನಾನು? 4,96,000 ರೂಪಾಯಿ ಬಂದಿತ್ತು. ಈಗ 4,96,000 ರೂಪಾಯಿ ತಗೊಳ್ಳಿ. ಮುಂದೆ ನಾನು 20,16,000 ರೂಪಾಯಿ ತಗೊಳ್ಳಿ. ಇಲ್ಲೇ ನಾನು ಏನು ಒಂದು 10 ರೂಪಾಯಿ ಒಂದು ಸೋಪ್ ಮಾರ್ಬೇಕಾಗಿಲ್ಲ, 5 ರೂಪಾಯಿದು ಒಂದು ಶಾಂಪೂ ಚೀಟು ಮಾರ್ಬೇಕಾಗಿಲ್ಲ, ಅಥವಾ 50 ರೂಪಾಯಿದು ಒಂದು ಚಾಪುಡಿ ಚೇನಿಗೆ ಒಂದು ಪಾಕೆಟ್ ಏನಾದ್ರು ಮಾರದೈತೇನ್ರಿ? ಯಾವುದೇ ತರದ್ದು ಪ್ರಾಡಕ್ಟ್ ಅನ್ನ ಮಾರ್ಬೇಕಾಗಿಲ್ಲ. ಕೇವಲ ಟೀಮ್ ಬೆಳೆಸ್ಕೊಂತ ಹೋದಾಗ ನನಗೆ ಸ್ಟಾರ್ಟಿಂಗ್ ಒಳಗೆ 600 ರೂಪಾಯಿದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಇನ್ಕಮ್ ಬೆಳ್ಕೊಂತ 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 ಎಷ್ಟಾಯ್ತು? ಲಾಸ್ಟ್ ನಂದು ಇನ್ಕಮ್ 209 ಕೋಟಿ ರೂಪಾಯಿ. ಈ ಪ್ರಕಾರ ನಾನು ಟೋಟಲ್ ಆಗಿ ಎಷ್ಟು ಗಳಿಸ್ತೀನಿ ಸರ್? ನಾನು ಟೋಟಲ್ ಆಗಿ 100% ನಾನು 280 ಕೋಟಿ ರೂಪಾಯಿ ಗಳಿಸಬಹುದು ಈ ಕಂಪನಿ ಒಳಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ 280 ಕೋಟಿ ರೂಪಾಯಿ ಗಳಿಸಾಕ್ತೀನಿ. ಯಾವುದೇ ತರದ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಬೇಕಾಗಿಲ್ಲ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 320 ರೂಪಾಯಿ ಮಾತ್ರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಮ್ಗೆಲ್ಲರಿಗೂ 100% ನಾವು ಅನ್ಕೊಂಡಂಗೆ ಎಲ್ಲದನ್ನು ನಡೆಯಂಗಿಲ್ಲ. 100% ಕೆಲಸ ಆತಂದ್ರೆ 280 ಕೋಟಿ ಬರೋದಂತೂ ಸತ್ಯ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನಮ್ಮ ಕಂಪನಿಗೆ ಏನಾಗ್ತೈತಿ, ಇಲ್ಲಿ 280 ಕೋಟಿ ನನಗೆ ಅಶ್ವಥ್ ನಾರಾಯಣವ್ರೆ ನಿಮಗ್ ಮಾಡಕ್ ಆಗ್ಬೋದು, ಬಟ್ ನನಗ್ ಮಾಡಕ್ ಆಗಿಲ್ರಿ. ನನಗ್ 100% ಆಗಂಗಿಲ್ಲ, 50% ಆಗಂಗಿಲ್ಲ, 20% ಆಗಂಗಿಲ್ಲ. ಅಬ್ಬಬ್ಬ ಅಂದ್ರೆ 10% ನಾ ಕೆಲಸ ಮಾಡ್ಬೋದ್ರಿ. ಓಕೆ, ನೋ ಪ್ರಾಬ್ಲಮ್. ನೀವು 10% ಕೆಲಸ ಮಾಡ್ರಿ. 280 ಕೋಟಿದ 10% ಎಷ್ಟಾಗ್ತೈತಿ? 28 ಕೋಟಿ ಅಂತ ಬಂದ ಬರ್ತೈತಲ್ಲ. ಓಕೆ, ನಿಮ್ಗೆ 10% ಬೇಡ ಸ್ವಾಮಿ, ನಿಮ್ ಕಡೆಯಿಂದ 10% ಮಾಡಕ್ ಆಗಿಲ್ಲ, ಬರೀ 5% ಮಾಡಕ್ ಆಗ್ತೈತಿ ತಿಳ್ಕೊಳ್ರಿ. 5% ಆದ್ರೂ 14 ಕೋಟಿ ಅಂತೂ ಬರೋದು 100% ಸತ್ಯ ಸತ್ಯ ಸತ್ಯ. ಹೌದಂತಿರಲ್ಲ ಅಂತಿರೋ? ಈಗ ನಾನು ವಾಪಸ್ ಏನ್ ಮಾಡ್ತೀನಿ, ಮತ್ ವಾಪಸ್ ನಾನು ಹಿಂದಿನ ಸ್ಲೈಡ್ಗೆ ಬರ್ತೀನಿ. ಆಗಲೇ ನಾನು ನಿಮಗೆ ಏನಂತ ಹೇಳಿದ್ದೆ ಸರ್? ನಾವೆಲ್ಲ ಮಿಡಲ್ ಕ್ಲಾಸ್ ವ್ಯಕ್ತಿಗಳು, ನಮಗೆ ಒಂದೇ ಒಂದ್ ಇನ್ಕಮ್ ಇರ್ತೈತಿ. ಅದಕ್ಕೆ ನಾವು ಜೀವನದೊಳಗ ಯಾವುದೇ ತರದ ಸುಖ ಕಾಣಂಗಿಲ್ಲ, ನಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿದೆ. ಈಗ ನಾನ್ ಮಾಡ್ತೀನಿ, ಒಂದು ಸಣ್ಣ ಟ್ವಿಸ್ಟ್ ಮಾಡ್ತೀನಿ. ಈಗ ನಾನು ಮಾಡ್ತಕ್ಕಂತ ಒಂದು ನೌಕರಿ ಇರ್ತೈತಲ್ಲ, ಬೆಳಗಿಂದ ಸಾಯಂಕಾಲ ಮಟ್ಟ ಕೆಲಸ ಮಾಡ್ತೀನಿ, ಅದ್ರೊಳಗೆ ನನಗೆ ಪೇಮೆಂಟ್ ಬರ್ತೈತಿ, ಅದರಿಂದ ನಾನು ಮಂದಿ ನಡೆಸ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಪಾರ್ಟ್ ಟೈಮ್ ದೊಳಗೆ ನಾನ್ ಮಾಡ್ತೀನಿ, ನಾನು ಪಾರ್ಟ್ ಟೈಮ್ ದೊಳಗೆ ಈ ಶ್ರೀಮಾ ರೋಟಿ ಬ್ಯಾಂಕ್ ಅನ್ನೋದಿರ್ತಲ್ಲ, ಇದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ನನಗ್ ಬರೀ 5% ಕೆಲಸ ಮಾಡಿದ್ರು 14 ಕೋಟಿ ಬರ್ತೈತಿ ಅಂತ ನೀವ್ ಹೇಳಿದ್ರಿ, ಹೌದಲ್ರಿ? ಆದ್ರೆ ರಾತ್ರಿ 14 ಕೋಟಿ ಬರಂಗಿಲ್ಲ. ಮೊದಲ್ ಏನಾಗ್ತೈತಿ? 600 ರೂಪಾಯಿ ಬರ್ತೈತಿ, ಹೌದಲ್ರಿ? ನಾ ಏನ್ ಮಾಡ್ತೀನಿ, ಶೇರ್ ಮಾರ್ಕೆಟ್ ನೊಳಗೆ ಒಂದು ಅಕೌಂಟ್ ಮಾಡಿ, ಮೊದಲು ಬಂದಿದ್ದ 600 ಶೇರ್ ಮಾರ್ಕೆಟ್, ಅದಾದ್ಮೇಲೆ ಎಷ್ಟು ಬರ್ತೈತಿ? 2,800 ಅದನ್ನು ಶೇರ್ ಮಾರ್ಕೆಟ್ ಹಾಕ್ತೀನಿ. ಅದಾದ್ಮೇಲೆ ಎಷ್ಟು ಬರ್ತೈತಿ? 28,000 ಇಲ್ಲಿ ಹಾಕ್ತೇನೆ. 1,20,000 ಇಲ್ಲಿ. ನಾನು ಬಂದಿದ್ದ ದುಡ್ಡನ್ನ ಸ್ವಲ್ಪ ದಿನ ಮುಟ್ಟಂಗಿಲ್ಲ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ? ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 3ನೇ ಇನ್ಕಮ್ ತಗೋಬೋದೋ ಇಲ್ಲೋ? ಈಗ ನಾನ್ ಮಾಡ್ತೀನಿ, ಒಂದು
ನೆಟ್ವರ್ಕ್ ಮಾರ್ಕೆಟ್, ಎರಡನೇದು ಶೇರ್ ಮಾರ್ಕೆಟ್. ಎರಡರದ್ದು ದುಡ್ಡು ನನಗೆ ಹೆಂಗೆಂಗ ಪ್ರಾಫಿಟ್ ಆಗ್ತದಲ್ಲ, ಆ ಪ್ರಾಫಿಟ್ ಆದಂಗೆ ಒಂದ್ 4-6 ತಿಂಗಳ ತೆಗೆದು 1 ವರ್ಷ ತೆಗೆದು ಏನ್ ಮಾಡ್ತೀನಿ, ದುಡ್ಡಿನಾಗ ರಿಯಲ್ ಎಸ್ಟೇಟ್ ನೊಳಗೆ 1-2-3 ಅಂಗಡಿ ತಗೊಂತೀನಿ. ಮತ್ ಬಂದಂಗ ನಾ ತಗೊಂತ ಒಂದ್ 10 ಅಂಗಡಿ ತಗೋತೀನಿ. 10 ಅಂಗಡಿಗೆ ನಾ ಬಾಡಿಗೆಗೇರಿಸಿದ್ರೆ ನನ್ಗೆ ರೆಂಟ್ ಬರ್ತೈತಿ. ಇದನ್ನ ನಾ 4ನೇ ಇನ್ಕಮ್ ಕ್ರಿಯೇಟ್ ಮಾಡ್ಬೋದಿಲ್ರಿ. ನಮ್ಮ ಕಡೆಯಿಂದ ಆಗ್ಲಿಲ್ಲ ಅಂತ ಕುಂತಾರ ನಾವ್ ಏನ್ ಮಾಡೀವಿ, ಎರಡನೇ ಇನ್ಕಮ್, 3ನೇ ಇನ್ಕಮ್, 4ನೇ ಇನ್ಕಮ್, ಈ ಪ್ರಕಾರ ಕೋಟಿ ಗಂಟಲೆ ದುಡ್ಡನ್ನು ಗಳಿಸಿ ನಾವು ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿ ಆರಾಮಾಗಿ ಜೀವನ, ನಾವೇನ್ ಕಡುಪತಿಗಳು ಜೀವನ ನಡೆಸ್ತಲ್ಲ ಆ ಪ್ರಕಾರ ನಮಗೂ ಈ ಪ್ರಕಾರ ಮಾಡಿದ್ರೆ ನಾವದೇನ್ತಿ, ಮೊದಲೇ ಏನದು ನೌಕರಿಯಿಂದ, ಎರಡನೇದು ನೆಟ್ವರ್ಕ್ ಮಾರ್ಕೆಟ್ ಇಂದ 3ನೇದು ಶೇರ್ ಮಾರ್ಕೆಟ್ ಇಂದ ನಾನು ಪ್ರಾಪರ್ಟಿ ಮಾಡಿ ಅದನ್ನ ಬಾಡಿಗೆ ಕೊಟ್ಟು 4ನೇ ಇನ್ಕಮ್ ಅನ್ನ ಈ ಪ್ರಕಾರ ಮಾಡ್ಬೋದಲ್ಲ. ಇದು ದೇವ್ರು ನಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ನ ಕೊಟ್ಟನ, ಕೇವಲ ಒಂದು 320 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂತ ದೊಡ್ಡ ಅವಕಾಶ ಸಿಗಾಕತ್ತೈತಿ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಮ್ ಇಂಡಿಯಾದೊಳಗೆ 140 ಕೋಟಿ ಜನ ಅದರ್ರಿ. ಅಂತದ್ರೊಳಗೆ ಒಂದು 4-8 ಜನ ಸಿಗಂಗಿಲ್ರಿ ನನಗೆ ಸಿಗಂಗಿಲ್ಲ. ಓಕೆ, ಇಷ್ಟು ಈಜಿ ಆಗಿರ್ತಕ್ಕಂಥ ಒಂದು ಬಿಸಿನೆಸ್ ಅನ್ನ ನಾವು ಮಾಡಿ ಜೀವನದೊಳಗೆ ಮುಂದೆ ಬರಕ ಒಂದು ಒಳ್ಳೆ ಸುಸಂಧಿ ಅಂತ ನಾನು ಹೇಳಬಹುದಾ, ಇಲ್ಲೋ ನೀವು ಹೇಳಿ ಸರ್. ಯಾರಿಗೆ ಇದು ಒಂದು ಒಳ್ಳೆ ಅವಕಾಶ, ನಾನು ಇದನ್ನ ಮಾಡಿ ಜೀವನದೊಳಗೆ 100% ನಾನು ಸಕ್ಸಸ್ ಆಗ್ತೇನೆ ಅಂತ ಯಾರಿಗೆ ಅನಿಸ್ತೈತಿ ಅವರು ನಮ್ ಜೊತೆಗೆ ಬರ್ರಿ. ನಿಮ್ಮ ಸಲುವಾಗಿ ನಾವು ಹಗಲಿ ರಾತ್ರಿ ಸಪೋರ್ಟ್ ಕೊಡಾಕ ನಾವು ರೆಡಿ ಇದೀವಿ. ಇಲ್ಲ ಸರ ಇದೆಲ್ಲ ಬಂಡಲ್ ಇಂಥದ್ದೆಲ್ಲ ನಾನ್ ನೋಡಂಗೈತಿ, ಹಂಗಾಗಿದ್ರೆ ಏನೈತಿ, ಎಲ್ಲಾ ನೌಕರದಾರ ಇಲ್ಲೇ ಬರ್ತಿದ್ರು, ಹಂಗಾಗಿದ್ರೆ ಹಿಂಗಾಗ್ತಿತ್ತು ಅನ್ನೋರ್ಗೆ ನೀವು ಒಂದ್ ಅರ್ಧ ಗಂಟೆ ಕೂಲಾಗಿ ಕುಂತ ನಮ್ಮ ಪ್ರೆಸೆಂಟೇಶನ್ ಕೂಲಾಗಿ ಕುಂತ ಕೇಳಿದಕ್ಕೆ ತುಂಬಾ ಹೃದಯದಿಂದ ಧನ್ಯವಾದ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗೀತು. ನನ್ನ ಪ್ರೆಸೆಂಟೇಶನ್ ಸಂಬಂಧ